ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ವಂದಿಸುತ್ತಾ, ಸ್ವರ್ಣಮಾಲಾ ಪತ್ರಿಜಿ ಅಮ್ಮನವರಿಗೆ ವಂದಿಸುತ್ತಾ, PSSM ಮೂಮೆಂಟ್ನ ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೆ ವಂದಿಸುತ್ತಾ, ಹರಿವಾಯುಗುರುಗಳಿಗೆ ವಂದಿಸುತ್ತಾ, ಭಗವಂತ ನಾರಾಯಣನಿಗೆ ವಂದಿಸುತ್ತಾ, ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಭಾಗವಹಿಸಿದಂತ ಎಲ್ಲಾ ಧ್ಯಾನಯೋಗಿ ಬಂಧುಗಳಿಗೆ ವಂದಿಸುತ್ತಾ, ನಮ್ಮ ಈ ಧ್ಯಾನ ಯಜ್ಞಕ್ಕೆ ಸಮಸ್ತ ಬ್ರಹ್ಮಾದಿ ದೇವತೆಗಳನ್ನ, ಯಕ್ಷಗಂಧರ್ವ ಕಿನ್ನರ ನಾಗರ ಚೈತನ್ಯವನ್ನ ಅವಾಹನೆಯನ್ನು ಮಾಡೋಣ. ಮೇಲಿನ ಲೋಕಗಳ ಎಲ್ಲ ಹಾಸ್ಟೆಲ್ ಮಾಸ್ಟರ್ಸ್ ರಿಲೇಟೆಡ್ ಮಾಸ್ಟರ್ಸ್ ಚೈತನ್ಯವನ್ನ ಅವಾಹನೆಯನ್ನು ಮಾಡೋಣ. ಸಪ್ತರ್ಷಿಗಳನ್ನ, ಸಪ್ತರ್ಷಿ ಪತ್ನಿಯರನ್ನ, ತ್ರಿಮೂರ್ತಿಗಳನ್ನ, ತ್ರಿಶಕ್ತಿಯರನ್ನ, ಸುಂದರ ಮಾತೆ ನಮ್ಮೆಲ್ಲರ ಪೂರ್ಣಾತ್ಮನನ್ನ ಅವಾಹನೆ ಮಾಡೋಣ. ವಿಶ್ವರೂಪಿಯಾದ ಪರಬ್ರಹ್ಮ ಸ್ವರೂಪಿಯಾದ ಆ ಪರಮಾತ್ಮ ಶಕ್ತಿಯನ್ನ ಅವಾಹನೆ ಮಾಡೋಣ. ಲೋಕ ಕಲ್ಯಾಣಾರ್ಥವಾಗಿ ಅಂತೇಳಿ ಯಾರೆಲ್ಲ ಕೂತು ತಪಸ್ ಮಾಡ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ, ಯೋಗಿಗಳು, ಸಿದ್ಧಪುರುಷರು, ಋಷಿಮುನಿಗಳು, ಹಿಮಾಲಯದ ಯೋಗಿಗಳು, ಅವರೆಲ್ಲರ ಚೈತನ್ಯವನ್ನು ಕೂಡ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಅವಾಹನೆಯನ್ನು ಮಾಡೋಣ. ಸದಾನಂದ ಯೋಗಿಗಳು, ಮಾವತಾರ್ ಬಾಬಾಜಿಯವರು, ರಮಣ ಮಹರ್ಷಿಗಳು, ಲಹರಿ ಮಹರ್ಷಿಗಳು, ಗುರು ರಾಘವೇಂದ್ರ ಸ್ವಾಮಿಗಳು, ಗುರು ದತ್ತಾತ್ರೇಯರು, ಶ್ರೀಧರ ಸ್ವಾಮಿಗಳು, ಬುದ್ಧ ಭಗವಾನರು, ಮಹಾವೀರರು ಚೈತನ್ಯವನ್ನ ಆವಾಹನೆಯನ್ನು ಮಾಡ್ತಾ ಅವರೆಲ್ಲರ ಚೈತನ್ಯ ಪೆನ್ಸಿಲ್ ನಾವೆಲ್ಲರೂ ಒಂದಾಗಿ ಆ ವಿಶ್ವಮೂಲ ಚೈತನ್ಯ ಶಕ್ತಿಯಲ್ಲಿ ಒಂದಾಗಿ ಈ ಧ್ಯಾನ ಯಜ್ಞದಲ್ಲಿ ಮುಂದುವರಿಯೋಣ ಅಂತ ಹೇಳ್ತಾ ಮಾಸ್ಟರ್ಸ್ ಆ ಎಲ್ಲರೂ ವಿಡಿಯೋ ಆನ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಅದು ಎಲ್ಲರಿಗೂ ಒಂದು ಮೋಟಿವೇಶನ್ ಇರ್ತದೆ, ಆಯ್ತಾ? ನಮಗ್ ನಾವೇ ಮೋಟಿವೇಶನ್ ಅಲ್ವಾ? ನಾವು ಬೇರೆ ಯಾರು, ಯಾಕೆಂದ್ರೆ ಇದು ಸಾಮಾನ್ಯ ವಿಚಾರ ಅಲ್ಲ. ನಾವೆಲ್ಲ ರಾತ್ರಿ ಧ್ಯಾನ ಮಾಡೋದು ಅಂತಂದ್ರೆ ಬರೀ ನೀವು ಧ್ಯಾನ ಮಾಡೋದನ್ನೇ ಮಾಡ್ಲಿಕ್ಕೆ ರೆಡಿ ಇಲ್ಲ ಅಂಥದ್ರಲ್ಲಿ ರಾತ್ರಿ ಎಲ್ಲ ಕೂತ್ಕೊಂಡು ಧ್ಯಾನ ಮಾಡ್ತೀವಿ ಅಂತಂದ್ರೆ ಆ ಕಾನ್ಸೆಪ್ಟ್ ಕೇಳಿದ್ರೇನೆ ಭಯ ಆಗ್ತದೆ ಅಲ್ವಾ? ಯಾರಾದ್ರೂ ನೀವು ನಿದ್ದೆ ಮಾಡಲ್ಲ, ನಾವು ರಾತ್ರಿ ಎಲ್ಲ ಕೂತ್ಕೊಳ್ತೀವಿ ಅಂದ್ರೆ ಒಂದ್ಸಾರಿ ಹಿಂಗೆ ಕೆಳಗಂದ ಮೇಲೆ ತನಕ ನೋಡ್ತಾರೆ. ಹಿಂಗೆ ಸರಿ ಇದಾನೋ ಮನುಷ್ಯ, ಸರಿ ಇದಾನೋ ಇಲ್ಲೋ, ಯಾಕೋ ವಿಚಿತ್ರ ಮಾತಾಡ್ತಾನೆ, ಇವ ನಿದ್ದೆ ಮಾಡಲ್ಲ ಅಂತಾನೆ, ಏನೇ ಒಂದು ಕತೆ ಅಂತ ಹೇಳಿ ಹಂಗೆ ಕೇಳಲಿಕ್ಕೂ ಕೂಡ ಇದು ಏನಂತೀವಿ ಅಸಾಧ್ಯ. ಅಂದ್ರೆ ಅಷ್ಟು ಅಂತಹ ಒಂದು ಅಸಾಧಾರಣವಾದದ್ದನ್ನು ಇವತ್ತು ನಾವು ಸಾಧಿಸ್ತಾ ಇದ್ದೀವಿ ಅಂತಂದ್ರೆ ಅದು ಸಾಮಾನ್ಯ ವಿಷಯ ಅಲ್ಲ. ನಮ್ಮ ಬಗ್ಗೆ ನಮಗೆ ಒಂದು ಹೆಮ್ಮೆ ಇರಬೇಕು. ಹಾಗಾಗಿ ನಮಗ್ ನಾವೇ ಮೋಟಿವೇಶನ್ ಆ ಮಾಡ್ಕೊಳ್ಬೇಕು, ಆಯ್ತಾ? ಅದರಲ್ಲೂ ಜೊತೆಗೆ ಯಾರೋ ಹೊಸಬ್ರು ಮಾಸ್ಟರ್ಸ್ ಬಂದಿರ್ತಾರೆ ಅವರಿಗೆಲ್ಲ ನಾವು ಈಗಾಗಲೇ ಮಾಸ್ಟರ್ಸ್ ಇರೋರು, ಸೀನಿಯರ್ಸ್ ಅಂತ ಏನಿರ್ತೀವಿ, ನಾವು ಮೋಟಿವೇಶನ್ ಮಾಡ್ಬೇಕು ಅವರಿಗೆ, ಆಯ್ತಾ? ಹೇಗೆ ಮೋಟಿವೇಶನ್ ಮಾಡೋದಂದ್ರೆ ಅಟ್ಲೀಸ್ಟ್ ಈ ವಿಡಿಯೋಗಳನ್ನ ಆನ್ ಮಾಡ್ಕೊಂಡು ಕುತ್ಕೊಳ್ಳೋದ್ರಿಂದ ಎಲ್ಲರಿಗೂ ಒಂದು ಮೋಟಿವೇಶನ್ ಬರ್ತದೆ. ಓಹೋ, ಎಲ್ಲರೂ ಎಷ್ಟು ಆಕ್ಟಿವ್ ಆಗಿ ಮಾಡ್ತಾ ಇದಾರಲ್ಲ, ಇಷ್ಟೊತ್ತಾದ್ರೂ ನಾನು ಮಾಡಬೇಕು ಅನ್ನೋದು ಒಂದು ಉತ್ಸಾಹ ಬರ್ತದೆ ಎಲ್ಲರನ್ನು, ಆಯ್ತಾ? ವೆರಿ ಗುಡ್. ಹಾಗಾಗಿ ನಮ್ಮ ಈ ಒಂದು ಆನಾಪಾನಸತಿ ಧ್ಯಾನದ ಮಹತ್ವ, ಜ್ಞಾನದ ಮಹತ್ವದ ಬಗ್ಗೆ, ಮತ್ತೆ ಅಧ್ಯಾತ್ಮ ಸಾಧನೆ ಮತ್ತೆ ಧ್ಯಾನ ಪ್ರಚಾರದ ಬಗ್ಗೆ ಈಗಾಗಲೇ ಎಷ್ಟೋ ಮಾಸ್ಟರ್ಸ್ಗಳು ಅಂದ್ರೆ ಮಹಾತ್ಮರು ಇಲ್ಲಿ ಜನ್ಮ ತಗೊಂಡು ಬಂದು ಆಧ್ಯಾತ್ಮ ಶಾಸ್ತ್ರವನ್ನ ಪ್ರಚಾರ ಮಾಡೋ ಪ್ರಯತ್ನ ಮಾಡಿ ಕೆಲವು ಸತ್ಯಗಳನ್ನ ಹೇಳಿದ್ದಾರೆ. ಅವರ ಒಂದು ವಿಚಾರಗಳನ್ನು ಇವತ್ತು ನಾವು ಚಿಂತನೆ ಮಾಡೋಣ. ಮೊದಲನೇದಾಗಿ ಬುದ್ಧ ಭಗವಾನರು ಅವತಾರ ಮಾಡಿ ಬಂದರು. ಅವತಾರ ಮಾಡಿ ಬಂದಾಗ ಎಲ್ಲಾ ಕಡೆ ಅವರ ಆ ಒಂದು ಪರಿಸ್ಥಿತಿಯಲ್ಲಿ ಸಮಾಜವನ್ನು ನೋಡಿದ ರೀತಿ, ಯಾಕೆಂದ್ರೆ ಅವತ್ತಿನ ಕಾಲಘಟ್ಟ ಹಾಗಿತ್ತು, ಉತ್ತರ ವೇದಗಳ ಕಾಲ. ಅವಾಗ ಬರೀ ಯಜ್ಞ ಯಾಗ ಎಷ್ಟು ಅಂತಂದ್ರೆ ಅವತ್ತು ಯಾರಿಗೆ ಅಧ್ಯಾತ್ಮ ಅನ್ನೋದು ಒಂದು ವ್ಯಾಪಾರ ಅನ್ನುವ ಅನ್ನುವ ಮಟ್ಟಕ್ಕೆ ಹೋಗಿತ್ತು. ಯಾಕೆಂದ್ರೆ ಇವರು ಮಹಾವೀರರು ಅವತಾರ ಮಾಡುವ ಕಾಲಘಟ್ಟದಲ್ಲಿ ಅಂದ್ರೆ 1-2ನೇ ಶತಮಾನದಲ್ಲಿ, ಅಂದ್ರೆ ಕ್ರಿಸ್ತ ಪೂರ್ವ ಶತಮಾನಗಳಲ್ಲಿ, ಆಗ ಕ್ರಿಸ್ತಪೂರ್ವ 5-6ನೇ ಶತಮಾನದಲ್ಲಿ, ಅಂದ್ರೆ ಇನ್ನು ಈ ಮೌರ್ಯ ಸಾಮ್ರಾಜ್ಯ ಇದೆಲ್ಲ ಇನ್ನೂ ಬಂದಿರಲಿಲ್ಲ. ಅವಾಗ ಇನ್ನು ಮಹಾಜನಪದಗಳು ಅಂತ ಹೇಳಿದ್ದು. ಮಹಾಜನಪದ ಅಂತಂದ್ರೆ ದೊಡ್ಡ ಮಟ್ಟದಲ್ಲಿ ನಾಗರಿಕತೆ ಅನ್ನೋದು ಇನ್ನೂ ಬೆಳೆದಿರಲಿಲ್ಲ. ಅಂದ್ರೆ ಎಲ್ಲೆಲ್ಲಿ ನದಿಗಳು ಹರಿತದೆ ಆ ನದಿಯ ನೀರನ್ನ ಆಶ್ರಯಿಸಿ ಅಲ್ಲಿ ಏನಂತೀವಿ ಸಿವಿಲೈಸೇಷನ್ ಅಂದ್ರೆ ನಾಗರಿಕತೆಗಳು, ಅಂದ್ರೆ ಜನ ವಾಸ ಮಾಡ್ತಾ ಇದ್ರು. ಯಾಕೆ ನದಿ ತೀರದಲ್ಲಿ ವಾಸ ಮಾಡ್ತಾ ಇದ್ರು? ನೀರು ಬೇಕಲ್ವಾ. ಇವಾಗೆಲ್ಲ ಆ ಏನೋ ಬೋರ್ವೆಲ್ ನಲ್ಲಿ ಎಲ್ಲ ಇರ್ತದೆ, ಬಟ್ ಹಿಂದೆ ಹಾಗಿರ್ಲಿಲ್ಲ. ನದಿ ನೀರನ್ನೇ ಆಶ್ರಯಿಸಿ ಬದುಕ್ತಾ ಇದ್ರು. ಹಾಗಾಗಿ ಎಲ್ಲಿ ನದಿಗಳು ಇರ್ತದೆ, ಯಾಕೆಂದ್ರೆ ಅವರಿಗೆ ಮಳೆಗಾಲ ಬೇಸಿಗೆಗಾಲ ನೀರು ಬೇಕಲ್ವಾ. ಹಾಗಾಗಿ ಆ ನದಿಯ ತೀರದಲ್ಲಿ ಆ ಏನು ಹಾಗೆ ಈ ನಮ್ಮ ಗಂಗಾ ನದಿ, ಯಮುನಾ, ಈ ನದಿಗಳಲ್ಲಿ, ಸಿಂಧೂ ನದಿ ಬಯಲು, ಈ ಪ್ರದೇಶಗಳಲ್ಲಿ ಜನ ವಾಸ ಮಾಡ್ಲಿಕ್ಕೆ ಶುರು ಮಾಡಿದ್ರು ಅವತ್ತಿನ ಕಾಲಘಟ್ಟದಲ್ಲಿ.
ಬಹಳಷ್ಟು ಈ ಅಧ್ಯಾತ್ಮ ಅನ್ನುವುದು ಸಾಧನೆ ಅನ್ನುವುದು ಅಂದ್ರೆ ವೇದಗಳ ಕಾಲದ ನಂತರ, ಉತ್ತರ ವೇದಗಳ ಕಾಲದಲ್ಲಿ ಆ ಅದು ಬಹಳ ವ್ಯಾಪರೀಕರಣ ಆಯ್ತು. ಅಂದ್ರೆ ಅಧ್ಯಾತ್ಮ ಅನ್ನುವುದೇ ಜಟಿಲ ಆಗಿಬಿಡ್ತು. ಅದೆಲ್ಲ ದೊಡ್ಡದವರಿಗೆ ದೊಡ್ಡವರಿಗೆ ಅನ್ನುವ ಸ್ಥಿತಿ ಏನೋ ಸ್ಥಿತಿಗತಿ ಬಂದ್ಬಿಡ್ತು. ಆಗ ಹುಟ್ಟಿರುವುದೇ ಈ ಏನು ಆ ಜೈನ ಮತ್ತೆ ಬೌದ್ಧ, ಆ, ಅಂದ್ರೆ ಬುದ್ಧರು ಅವರೆಲ್ಲ ಅವತಾರ ಮಾಡಿ ಬಂದರು. ಆಗ ಅವರು ಆವತ್ತಿನ ಕಾಲದಲ್ಲಿ ಗಮನಿಸಿ ಜಗತ್ತಿನ ಸತ್ಯವನ್ನು ಹೇಳಿದ್ದೇನು ಅಂತಂದ್ರೆ, ಎಲ್ಲಾ ಕಡೆ ದುಃಖವೇ ಆವರಿಸಿಕೊಂಡಿದೆ. ಅಂದ್ರೆ ಇದು ಮೊದಲನೇ ಆರ್ಯ ಸತ್ಯ. ಅವರು ಒಟ್ಟು 4 ಆರ್ಯ ಸತ್ಯಗಳನ್ನ ಹೇಳಿದರು. ಆರ್ಯ ಸತ್ಯ ಅಂತಂದ್ರೆ ಇಲ್ಲಿ ಯಾರು ಅದನ್ನು ತೆಗೆದುಹಾಕಕ್ ಆಗದೆ ಇರುವಂತಹ ಸತ್ಯಗಳಿದೆ. ಏನು ಸತ್ಯ? ಮೊದಲನೇದಾಗಿ ಇಡೀ ಜಗತ್ತು ದುಃಖಮಯವಾಗಿದೆ, ಹೌದಲ್ವ? ಯಾರಿಗೆ ದುಃಖ ಇಲ್ಲ ಹೇಳಿ? ಒಂದಲ್ಲ ಒಂದು ದುಃಖ. ಆ, ಯಾರು ನಿರ್ವಾಣ ಹೊಂದಿಲ್ಲ, ಎಲ್ಲರೂ ದುಃಖ 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 ದುಃಖದಲ್ಲಿರುವವರೇ. ದುಃಖ ರಾಹಿತ್ಯ ಸ್ಥಿತಿಯನ್ನ ತಲುಪಿದವನು ಎನ್ಲೈಟೆಡ್ ಮಾಸ್ಟರ್. ಅಲ್ಲಿವರೆಗೂ ಎಲ್ಲರೂ ದುಃಖದಲ್ಲಿರುವವರು. ಒಂದಲ್ಲ ಒಂದು ದುಃಖ. ನಾನು ಓದುವವನಿಗೆ ಎಕ್ಸಾಮ್ ಬರೀಬೇಕನ್ನೋ ದುಃಖ ಅಲ್ಲ, ಎಕ್ಸಾಮ್ ಬರೆದ್ಮೇಲೆ ರಿಸಲ್ಟ್ ಹೆಂಗ್ ಬರ್ತದೆ ಎನ್ನುವ ದುಃಖ, ರಿಸಲ್ಟ್ ಬಂದ್ಮೇಲೆ ಏನ್ ಕೆಲಸ ಸಿಗ್ತದೆ ಅನ್ನೋ ದುಃಖ, ಕೆಲಸ ಸಿಕ್ಕ ಮೇಲೆ ಸಂಬಳ ಹೇಗಿದೆ ಅನ್ನೋ ದುಃಖ. ಹೀಗೆ ಒಂದಲ್ಲ ಒಂದು ರೀತಿಯ ದುಃಖ ಇದ್ದೇ ಇದೆ. ಆ ಜಾಬ್ ಸಿಕ್ಕ ಮೇಲೆ ಆಯ್ತು, ಜಾಬ್ ಸಿಕ್ಕ ಮೇಲೆ ಅದರಲ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಇನ್ನೂ ಒಳ್ಳೆ ಕೆಲಸ ಬೇಕು ಅನ್ನುವ ದುಃಖ. ಹೋಗಿ ಅದು ಎಲ್ಲ ಕೆಲಸ ಆಯ್ತು, ಅದು ಮತ್ತೆ ನಾನು ಮನೆ ಮಾಡಬೇಕು, ಅದು ಮಾಡಬೇಕು, ಹೋಗ್ಲಿ ಒಂದು ಹುಡುಗಿ ಹುಡುಕ್ಬೇಕು, ಮದುವೆ ಮಾಡಬೇಕು, ಅದಕ್ಕೆ ಆ ದುಃಖ. ಮತ್ತೆ ಅಂದ್ರೆ ಎಲ್ಲ ರೋದನೆಯೂ ಕೂಡ ದುಃಖವೇ. ಕೊನೆಗೆ ಹೋಗಿ ಮದುವೆ ಆದ, ಅಲ್ಲಿಗೆ ಸ್ಟಾಪ್ ಆಗ್ಲಿಲ್ಲ, ಮತ್ತೆ ಮಕ್ಕಳು ಬೇಕು ಅನ್ನುವ ದುಃಖ. ಅದು ಆಗ್ಲಿಲ್ಲ ಅಂತಂದ್ರೆ ಮತ್ತೆ ಅದಕ್ಕಾಗಿ ಓಡಾಡೋದು, ಹಾಸ್ಪಿಟಲ್ ಅದು ಇದು ಏನು ಎಲ್ಲೆಲ್ಲಿ ಏನೇನು ಹೇಳ್ತಾರೆ ಎಲ್ಲ ಮಾಡೋದು. ಅದಾದ್ಮೇಲೆ ಮತ್ತೆ ಆ ಮಕ್ಕಳನ್ನ ಮತ್ತೆ ಬೆಳೆಸ್ಬೇಕು, ದೊಡ್ಡದು ಮಾಡ್ಬೇಕು. ಹೀಗೆ ದುಃಖ ದುಃಖ ದುಃಖ. ಅಂದ್ರೆ ಚಿಂತೆ, ಯೋಚನೆ, ಆ ಸ್ಟ್ರಗಲ್ ಅನ್ನೋ ಲೈಫ್ ಏನಿದೆ ಅದೇ ದುಃಖ. ದುಃಖ ಅಂದ್ರೆ ಏನ್ ಬರೀ ಕಣ್ಣೀರ್ ಹಾಕಿಂತ ಅಳ್ತಾ ಇರಬೇಕು ಅಂತ ಅಲ್ಲ. ಜೀವನ ಜಂಜಾಟ ಅನ್ನೋದೇನಿದೆ ಅದೇ ದೊಡ್ಡ ದುಃಖ. ಹಾಗೆ ಇಡೀ ಜಗತ್ತು ದುಃಖಮಯವಾಗಿದೆ ಅನ್ನುವ ಮೊದಲ ಆರ್ಯ ಸತ್ಯವನ್ನ ಬುದ್ಧ ಹೇಳಿದರು. ಈ ದುಃಖಕ್ಕೆ ಏನು ಕಾರಣ? ಎರಡನೇ ಆರ್ಯ ಸತ್ಯ ಏನು ದುಃಖಕ್ಕೆ ಏನು ಕಾರಣ ಅಂತಂದ್ರೆ ತೃಷೆ. ಅಂತಂದ್ರೆ ತೃಷೆ ಅಂತಂದ್ರೆ ಏನು? ಆಸೆ, ಬಯಕೆಗಳು. ಆಸೆಯೇ ದುಃಖಕ್ಕೆ ಮೂಲ ಅಂತ ಹೇಳ್ತೀವಲ್ಲ, ಹಾಗೆ ಆಸೆಯೇ ದುಃಖಕ್ಕೆ ಮೂಲ, ತೃಷೆ. ಆ ಆಸೆ ಕಾರಣ ಏನು? ಆಸೆಗೆ ಕಾರಣ ಏನು ಅಂತಂದ್ರೆ ಅದಕ್ಕೆ ತೃಷೆ. ಆ ತೃಷೆ ಅಂತಂದ್ರೆ ಏನು ಅಂತಂದ್ರೆ ವಿಚಕ್ಷಣಾರಹಿತವಾದಂತಹ ಮೋಹ, ಅಂದ್ರೆ ಅತಿಯಾದ ಮೋಹ. ಅಂದ್ರೆ ಎಲ್ಲ ಕಂಡಿದ್ದೆಲ್ಲ ಬೇಕು ಅಂತ. ನೀವು ಉದಾಹರಣೆಗೆ ಇವತ್ತು ಹೋಗಿ, ಆಯ್ತಾ, ನೀವು ಊರಲ್ಲಿರುವ ಅಂಗಡಿಗೋ ಎಲ್ಲೋ ಶಾಪಿಂಗ್ ಹೋಗ್ಬೇಕಂದ್ರೆ ನಿಮಗೆ ಮೊದಲೇ ನಿಮ್ಗೆ ಮೈಂಡ್ ಅಲ್ಲಿ ಇರ್ತದೆ, ನಾನು ಏನ್ ತಗೊಂಡ್ ಬರ್ಲಿಕ್ಕೆ ಹೊರಟಿದ್ದೀನಿ, ಏನ್ ತಗೊಂಡ್ ಬರ್ಬೇಕು. ಅದೇ ನೀವು ಸೂಪರ್ ಮಾರ್ಕೆಟಿಗೆ ಹೋಗಿ, ಅಲ್ಲಿ ನೀವು ಏನ್ ತಲೆಯಲ್ಲಿ ಅನ್ಕೊಂಡಿರಲ್ಲ ಎಲ್ಲ ತಗೊಂಡ್ ಬರ್ತೀವಿ. ಯಾಕಂದ್ರೆ ಅಲ್ಲಿ ಎಲ್ಲ ಇಟ್ಟಿರ್ತಾರೆ ಕೈಗೆ ಸಿಗೋಂಗೆ. ಅದನ್ನ ನೋಡಿದ ಹಾಗೆ ನಿಮ್ಗೆ ಅದನ್ನ ನೋಡಿದಾಗೆಲ್ಲ ಇರ್ಲಿ ಮನೇಲಿ ಏನೋ ತಗೊಂಡೋದ್ರೆ ಯೂಸ್ ಆಗ್ತದಲ್ಲ ಅಂತ ಹೇಳಿ ನೀವು ಏನೋ ಒಂದೋ ಎರಡೋ ಐಟಮಿಗೆ ಹೋಗಿರ್ತೀರಿ. ಆದ್ರೆ ಹೊರಗಿಂದ ಬರುವಾಗ ಅಲ್ಲಿ 10 ಐಟಮ್ ತಗೊಂಡು ಬಂದಿರ್ತೀರಿ. ಕಾರಣ ಏನು ಅಂತಂದ್ರೆ ಅದೇ ಮೋಹ, ಅಲ್ವಾ? ಹಾಗೆ ಜಗತ್ತು ಅನ್ನೋದೇ ಹಾಗೆ. ಅಂದ್ರೆ ಯಾವುದು ಅವಶ್ಯಕತೆ ಇರಲ್ಲ, ವಿಚಕ್ಷಣ ರಹಿತವಾದಂತಹ ಮೋಹ. ಅದೇ ಗ್ಲೋಬಲೈಸೇಷನ್ ಅಂದ್ರೆ ಅದೇ. ಅಂದ್ರೆ ನಮ್ಮನ್ನ ಹಾದಿ ತಪ್ಪಿಸುವ ಮಾರ್ಗಗಳು ಅಂತಂದ್ರೆ ಅದೇ. ಅಂದ್ರೆ ಹಿಂದೆಲ್ಲ ಹಾಗಿರ್ಲಿಲ್ಲ. ಅಂಗಡಿಯಲ್ಲಿ ಹೋಗಿ, ಶೆಟ್ರ್ ಅಂಗಡಿಗೋ ಯಾರೋ ಅಂಗಡಿಗೋ ಹೋಗಿ ನೀವು ಒಂದೋ ಎರಡೋ ಐಟಮ್ ಹೇಳಿದ್ರೆ ಅವ್ನು ಕಟ್ತಾನೆ ಬರ್ತಾನೆ, ಅಲ್ವಾ? ಹಾ, ಅದ್ರ ಮೇಲೆ ಇನ್ನೊಂದು ಐಟಮ್ ತಗೊಳಕ್ ಹೋಗಲ್ಲ. ಆದ್ರೆ ಹಂಗ್ ಸೂಪರ್ ಮಾರ್ಕೆಟ್ ಹಂಗಾಗಲ್ಲ. ನೀವು ಅಲ್ಲಿ ಬೈ ಒನ್ ಗೆಟ್ ಒನ್ ಫ್ರೀ ಅಂತ ಹಾಕಿರ್ತಾರೆ. ಅದನ್ನ ನೋಡಿದ ತಕ್ಷಣ ಹೆಂಗಿದ್ರು ಒಂದು ಫ್ರೀ ಇದೆ ಅಲ್ವಾ ಅಂತ ಹೇಳಿ ತಗೊಂಡ್ ಬರ್ಬೇಕಂತ ಮನಸ್ಸು ಬರ್ತದೆ. ಅಲ್ಲಿ ಏನೋ ಒಂದು ಡಿಸೈನ್ ಏನೋ ಇಷ್ಟ ಆಗ್ತದೆ, ಏನೋ ಒಂದು ತಗೊಂಡ್ ಬರ್ಬೇಕು. ಹಾಗೆ ಒಂದೋ ಎರಡೋ ಐಟಮ್ ಹೋದರೂ ಬುಟ್ಟಿ ತುಂಬಿಸ್ಕೊಂಡು ಬರ್ತೀವಿ. ಇದೇ ಮೋಹ. ಹಾಗೆ ಅಂದ್ರೆ ಅನಾವಶ್ಯಕವಾಗಿ ಅವಶ್ಯಕತೆ ಇಲ್ಲದೆ ಇರುವುದನ್ನು ನಾವು ಬಯಸ್ತಾ ಇರುವುದು ಆ ದುಃಖಕ್ಕೆ ಮೂಲ ಕಾರಣ ಆಗಿದೆ. ಅಂದ್ರೆ ಅವಶ್ಯಕತೆಗಳಿಗೂ ಮೀರಿದ ಕೋರಿಕೆಗಳು ನಮ್ಮ ಏನಂತೀವಿ ತೃಷೆಗೆ ಕಾರಣ ಆಗಿದೆ. ಆಯ್ತಾ? ಜೊತೆಗೆ ಮಿತಿ ಮೀರಿದಂತಹ ಅತಿಯಾದ ಅದು ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಬೇಕು, ಎಷ್ಟು ತೃಪ್ತಿ ಇಲ್ಲದ ಮನಸ್ಥಿತಿ ಏನಿದೆ ಅದು ಈ ತೃಷೆಗೆ ಕಾರಣ ಆಗಿದೆ. ತೃಷೆ ಅತಿಯಾದ ಅದೊಂದು ಅಂದ್ರೆ ಅತಿ ಅಂತ ಹೇಳಿ. ಹಾಗಾಗಿ ಈ ತೃಷೆಗೆ ಮೂಲ ಕಾರಣ ಏನು ಅಂತಂದ್ರೆ ಅಜ್ಞಾನ. ಆ ಅಜ್ಞಾನ ಅದೇ ಮೂರನೇ ಆರ್ಯ ಸತ್ಯ. ಇಷ್ಟೆಲ್ಲ ನಮಗೆ ಬಯಕೆ ಆಗ್ತಾ ಇದೆ, ಆಸೆ ಬರ್ತಾ ಇದೆ, ಅನಾವಶ್ಯಕವಾಗಿ ಅವಶ್ಯಕತೆ ಇಲ್ಲೋದ್ರ ಮೇಲೆ ಮೋಹ ಉಂಟಾಗ್ತಾ ಇದೆ. ಇದಕ್ಕೆ ಏನಪ್ಪ ಕಾರಣ ಅಂತಂದ್ರೆ ಅವಿದ್ಯೆ ಅಂದ್ರೆ ಏನು? ಅಜ್ಞಾನ ಕಾರಣ. ಇದು ಮೂರನೆಯ ಆರ್ಯ ಸತ್ಯ. ಹಾಗಾಗಿ ಈ ಅಜ್ಞಾನವನ್ನು ನಾವು ಹೋಗಲಾಡಿಸಬೇಕಾಗಿದೆ. ಅದು ಹೇಗೆ ಸಾಧ್ಯ ಆಗ್ತದೆ ಅಂದ್ರೆ ಅಷ್ಟಾಂಗ ಮಾರ್ಗದಿಂದ ಈ ನಮ್ಮ ಅಜ್ಞಾನವನ್ನು ಹೋಗಲಾಡಿಸಬಹುದು ಅನ್ನುವುದು ನಾಲ್ಕನೇ ಆರ್ಯ ಸತ್ಯ. ಏನು ಅಷ್ಟಾಂಗ ಮಾರ್ಗ ಅಂತಂದ್ರೆ ನಮ್ಮ ನಿತ್ಯ ಬದುಕಿನಲ್ಲಿ 8 ಅಂಶಗಳನ್ನ ಅಂದ್ರೆ ಪ್ರಿನ್ಸಿಪಲ್ಸ್, ಅವುಗಳನ್ನ ನಾವು ಅಳವಡಿಸಿಕೊಂಡು
ನಮ್ಮ ಜೀವನ ಪೂರ್ತಿ ನಾವು ಕಳೆದ್ವಿ ಅಂತ ಆದ್ರೆ ಈ ಎಲ್ಲ ಸತ್ಯಗಳಿಂದ ನಾವು ವಿಮುಕ್ತಿಯನ್ನು ಹೊಂದಬಹುದು, ನಾವು ಕೂಡ ಮೋಕ್ಷ ಜೀವಿಗಳಾಗಬಹುದು ಅನ್ನುವುದನ್ನ ಬುದ್ಧ ಭಗವಾನರು ಹೇಳಿಕೊಟ್ರು. ಆ ಅಷ್ಟಾಂಗ ಮಾರ್ಗ ಯಾವುದಪ್ಪ ಅಂತಂದ್ರೆ ಸರಿಯಾದ ಕಥೆಗಳು, ಅಂದ್ರೆ ಸರಿಯಾದ ವಿಷಯಗಳನ್ನು ಗ್ರಹಿಸಬೇಕು, ಸರಿಯಾದ ಕೋರಿಕೆಗಳು, ಒಳ್ಳೆಯ ಕೋರಿಕೆಗಳಿರ್ಬೇಕು, ಒಳ್ಳೆ ಅಂದ್ರೆ ಅದು ನಮ್ಮ ಏನಂತೀವಿ ಬೇಸಿಕ್ ಲೈಫಿಗೆ ಏನ್ ಬೇಕೋ ಅಷ್ಟು ಮಾತ್ರ ಇರಬೇಕು. ಅದು ಬಿಟ್ಟು ನನ್ನದಲ್ಲದನ್ನ ಅತಿಯಾಗಿ ಯೋಚನೆ ಮಾಡ್ಲಿಕ್ಕೆ ಹೋಗಬಾರ್ದು, ಬಯಸ್ಲಿಕ್ಕೆ ಹೋಗಬಾರ್ದು. ಹಾಗಾಗಿ ಸರಿಯಾದ ವಾಕು, ಹ್ಮ್ ಸರಿಯಾದ ಜೀವನ ಶೈಲಿ, ಸರಿಯಾದ ವ್ಯವಹಾರ ಶೈಲಿ, ಸರಿಯಾದ ಶ್ರದ್ಧೆ, ಸರಿಯಾದ ಏಕಾಗ್ರತೆ, ಅಂತಿಮವಾಗಿ ಆನಾಪಾನಸತಿ ಧ್ಯಾನ, ಇದು ಈ 8 ಅಂಶಗಳನ್ನ ನಮ್ಮ ನಿತ್ಯ ಬದುಕಿನಲ್ಲಿ ನಾವು ಅಳವಡಿಸಿಕೊಂಡ್ವಿ ಅಂತಾದ್ರೆ ನಾವು ಏನೋ ಈ ಪ್ರಕೃತಿಯಲ್ಲಿ ಸದಾಕಾಲ ವಿರಾಜಿಸ್ತಾ ಇರಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಾವು ನಿರಂತರವಾಗಿ ಬುದ್ಧ ಭಗವಾನರು ತಿಳಿಸಿದಂತಹ ಈ ಒಂದು ಅಷ್ಟಾಂಗ ಮಾರ್ಗದಲ್ಲಿ ನಡಿಬೇಕಾಗ್ತದೆ. ಆಗ ನಾವು ಈ ದುಃಖವನ್ನ, ಇವತ್ತಿನ ಈ ಸಂಸಾರದ ಜಂಜಾಟ ಏನಿದೆ ಅದನ್ನ ನಾವು ಮೀರಿ ನಿಲ್ಲಕ್ಕೆ ಸಾಧ್ಯ ಆಗ್ತದೆ. ಸಂಸಾರದ ಜಂಜಾಟ ಅಂತಂದ್ರೆ ಅದನ್ನು ತಪ್ಪಿಸಿಕೊಂಡು ಹೋಗುವುದು ಪಲಾಯನವಾದ ಅಲ್ಲ. ಪಲಾಯನವಾದವನ್ನು ಕೆಲವರು ಹೇಳಿದ್ದಾರೆ. ಅಂದ್ರೆ ಏನಾದ್ರು ಕೆಲವರು ಹೇಳ್ತಾರೆ ನೋಡಿ, ಇದರಲ್ಲಿ ಏನಿಲ್ಲ ಸಂಸಾರದಲ್ಲಿ ಅಂತ ಹೇಳಿ ಹಿಮಾಲಯಕ್ಕೆ ಹೋಗುದು, ಅದು ಹೇಡಿತನ, ಅದು ನಿಜವಾದ ಅಧ್ಯಾತ್ಮ ಸಾಧನೆ ಅಲ್ಲ. ಅಥವಾ ಏನಂತೀವಿ, ಹೆಂಡತಿಯನ್ನ ತ್ಯಾಗ ಮಾಡುವುದು, ಗಂಡನನ್ನ ತ್ಯಾಗ ಮಾಡುವುದು, ಯಾವ ಕಾರಣಕ್ಕೆ ಸಾಧನೆ ಮಾಡದೇನೆ ಅನ್ನೋ ಕಾರಣಕ್ಕೆ, ಅಥವಾ ನಾನೇನೋ ಬಹಳ ದೊಡ್ಡ ಸಾಧಿಸ್ಬೇಕು ಅಂತ ಹೇಳಿ ಎಲ್ಲಾ ಬಿಟ್ಟು ಹೋಗುವುದು ಅಲ್ವಾ. ಹೀಗೆ ಆಮೇಲೆ ಎಲ್ಲಿ ನಾವು ಜಾಸ್ತಿ ಹಚ್ಕೊಂಡ್ ಬಿಡ್ತೀವೋ, ಅಂಟ್ಕೊಂಡ್ ಬಿಡ್ತೀವೋ, ಇಲ್ಲಿ ಈ ಮೋಹದಲ್ಲಿ ಬಿದ್ದು ಬಿಡ್ತೀವೋ ಅಂತ ಹೇಳಿ ಆ ಸಂಸಾರ ಧರ್ಮವನ್ನ ಮರೆಯುವುದು, ಇದೆಲ್ಲ ಮೂರ್ಖತನ. ಮತ್ತೆ ಇದರಿಂದ ಇದು ಮೋಕ್ಷದ ದಾರಿಯಲ್ಲ. ಹಾಗಾಗಿ ಪ್ರತಿಯೊಬ್ಬ, ಯಾಕೆಂದ್ರೆ ಮಹಾಭಾರತದಲ್ಲಿ ಒಂದು ಕಥೆ ಬರ್ತದೆ, ಏನಂದ್ರೆ ಏಕಾದಶಿಯ ಕಥೆ ಬರ್ತದೆ. ಏಕಾದಶಿ ಕಥೆಯಲ್ಲಿ ಅಲ್ಲಿ ಇವನು ಯಾರು, ಕೃಷ್ಣ ಧರ್ಮರಾಜನಿಗೆ ಹೇಳುವಂತಹ ಒಂದು ಕಥೆ. ಅದರಲ್ಲಿ ಏನಾಗ್ತದೆ ಅಂದ್ರೆ ಒಬ್ಬ ರಾಜ, ಅವನಿಗೆ ಮಕ್ಕಳಿರೋಲ್ಲ. ಆ ಅದಕ್ಕೆ ಯಾಕೆ ಅವನಿಗೆ ಮಕ್ಕಳಿಲ್ಲ ಅನ್ನುವುದು ಒಂದು ಪ್ರಶ್ನೆ ಅಲ್ವಾ. ಅದಕ್ಕೆ ಒಬ್ಬ ಋಷಿಮುನಿಯನ್ನ ಹುಡ್ಕೊಂಡು ಹೋಗ್ತಾನೆ. ಹೋದಾಗ ಅಲ್ಲಿ ಋಷಿಮುನಿ ಹೇಳ್ತಾರೆ, ನೀನು ಹಿಂದಿನ ಜನ್ಮದಲ್ಲಿ ಒಂದು ತಪ್ಪು ಮಾಡಿದ್ದೀಯಾ, ಆ ತಪ್ಪಿನ ಕಾರಣದಿಂದಾಗಿ ಈ ಜನ್ಮದಲ್ಲಿ ನಿನಗೆ ಮಕ್ಕಳಾಗಿಲ್ಲ. ಹೌದಾ, ನಾನೆಂತ ಅಂತ ತಪ್ಪೇನ್ ಮಾಡಿದ್ದೀನಿ ಅಂತ ಹೇಳಿ ಅವನು ಆ ಋಷಿಗಳನ್ನ, ಅವರೆಲ್ಲ ದಿವ್ಯ ಚಕ್ಷು ಇರುವವರನ್ನು, ಅದಕ್ಕೆ ಹೇಳ್ತಾನೆ. ಆ ಋಷಿಮುನಿ ಹೇಳ್ತಾರೆ, ನೋಡಿ ಇದು ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾಯ್ತು, ಇದು ಎಷ್ಟು ಲಾಜಿಕ್ ಇದೆ ಅಂತಂದ್ರೆ, ಆಗ ಅವನು ಹಿಂದಿನ ಜನ್ಮದಲ್ಲಿ ಒಬ್ಬ ರಾಜ ಆಗಿದ್ದ. ಯಾರು ಇವನು ಈ ಜನ್ಮದಲ್ಲೂ ರಾಜ ಆಗಿದ್ದಾನೆ, ಹಿಂದಿನ ಜನ್ಮದಲ್ಲೂ ಕೂಡ ಅವನು ರಾಜ ಆಗಿದ್ದ. ಆದ್ರೆ ಅವನು ಯಾವಾಗಲೂ ತಾನು ರಾಜ್ಯ ಅಂದ್ರೆ ಅಷ್ಟು ಇಷ್ಟ, ಅವನಿಗೆ ತನ್ನ ಕರ್ತವ್ಯ ಅಂದ್ರೆ ಅಷ್ಟು ಇಷ್ಟ, ಯಾವಾಗಲೂ ಇರ್ತಾ ಇದ್ದ. ಹಾ, ಅಂದ್ರೆ ಅವನಿಗೆ ಊಟ, ನಿದ್ದೆ, ಹೆಂಡತಿ, ಮಕ್ಕಳು ಯಾವುದು ಮುಖ್ಯ ಅಲ್ಲ. ಆದ್ರೆ ನನ್ನ ರಾಜ್ಯ ಅಂದ್ರೆ ಅಷ್ಟು ಅವನು ಏನು ಪರಿಪಾಲನೆ ಮಾಡ್ತಾ ಇದ್ದ. ಒಮ್ಮೆ ಏನಾಯ್ತು ಅಂತಂದ್ರೆ, ಅವನ ಪತ್ನಿ ಏನಿದ್ದಾಳೆ ಅವನನ್ನ ಬಯಸಿ ಬರ್ತಾಳೆ. ಅಂದ್ರೆ ಅವನ ಜೊತೆಗೆ ನಾನು ಇವತ್ತು ಕಾಲ ಕಳೆಯಬೇಕು ಅಂತ ಹೇಳಿ ಕಾಮದ ಅತಿಯಾದ ಕಾಮದಿಂದಾಗಿ ಅವಳು ಅವನನ್ನ ಬಯಸಿ ಬರ್ತಾಳೆ. ಅದೇ ಸಮಯದಲ್ಲಿ ಅವನಿಗೆ ರಾಜ್ಯದ ಕೆಲಸದ ನಿಮಿತ್ತವಾಗಿ ಹೊರಗಡೆ ಹೋಗುವ ಕೆಲಸವೂ ಕೂಡ ಇರ್ತದೆ. ಆಗ ಅವನು ಏನ್ ಮಾಡ್ತಾನೆ ಅಂದ್ರೆ ಅವಳನ್ನ ತಿರಸ್ಕಾರ ಮಾಡಿ ಏನ್ ಮಾಡ್ತಾನೆ, ರಾಜ್ಯದ ಕೆಲಸದ ನಿಮಿತ್ತವಾಗಿ ಹೊರಟು ಹೋಗ್ಬಿಡ್ತಾನೆ. ಅವಳನ್ನ ತಿರಸ್ಕಾರ ಮಾಡಿನಲ್ಲ, ಆ ಪಾಪಕ್ಕಾಗಿ ಈ ಜನ್ಮದಲ್ಲಿ ಅವನಿಗೆ ಮಕ್ಕಳಿಲ್ಲ. ಇದು ಕಾನ್ಸೆಪ್ಟ್. ಅದನ್ನ ಕೇಳಿದ್ರೆ ಅಂದ್ರೆ ಯಾಕೆ ಅಂದ್ರೆ ಅವನು ರಾಜ್ಯಭಾರ ಮಾಡ್ತಾ ಇರ್ಬೋದು, ಹೌದು, ಆದ್ರೆ ಒಂದು ಹೆಣ್ಣಿನ ಗಂಡ ಕೂಡ ಹೌದು ಅಲ್ವಾ. ಅವಳು ಬಯಸಿದಾಗ ಅವಳ ಆಸೆಯನ್ನು ಪೂರೈಸುವುದು ಕೂಡ ಅದು ಅವನ ಧರ್ಮ. ಅವನು ರಾಜ್ಯ ವ್ಯವಸ್ಥೆಯನ್ನು ನೋಡ್ಕೊಳ್ಳಿಕ್ಕೆ ಅವನ ಮಂತ್ರಿಗಳಿದ್ದಾರೆ, ಬೇರೆಯವರಿದ್ದಾರೆ, ಅದಕ್ಕೆ ಬೇರೆ ವ್ಯವಸ್ಥೆ ಮಾಡ್ಲಿಕ್ಕೆ ಅವಕಾಶ ಇದೆ. ಆದ್ರೆ ಹೆಂಡತಿಗೆ ಹಾಗಲ್ಲ. ಅವನಿಗೆ ಅವಳಿಗೆ ಅವನು ನೀಡಬೇಕಾದಂತಹ ಕರ್ತವ್ಯ ಏನು, ಧರ್ಮ ಏನಿದೆ ಅದನ್ನು ಅವನು ನೀಡಲೇಬೇಕು. ಒಂದು ವೇಳೆ ಅದರಲ್ಲೂ ಕೂಡ ಭ್ರಷ್ಟತೆ ಆಗಬಾರದು. ಹಾಗಾಗಿ ಸಂಸಾರ ಧರ್ಮ ಅನ್ನೋದು ಕೂಡ ಅಷ್ಟು ಪ್ರಮುಖವಾದದ್ದು ಆಧ್ಯಾತ್ಮ ಸಾಧನೆಯಲ್ಲಿ. ಹಾಗಾಗಿ ಕೊನೆಗೆ ಆ ಪಾಪದಿಂದಾಗಿ ನಿನಗೆ ಈ ಜನ್ಮದಲ್ಲಿ ಮಕ್ಕಳಾಗಿಲ್ಲ ಅಂತ ಹೇಳಿ ಅವನು ಹೇಳ್ತಾನೆ. ಅದಕ್ಕೆ ಹೆಣ್ಣು ಬಯಸಿದಾಗ, ಅಂದ್ರೆ ಒಳ್ಳೆ ಹೆಣ್ಣು ಅಂದ್ರೆ ಈಗ ಗಂಡ ಹೆಂಡತಿ ಅಂತವ್ರು, ಹಾಗೆ ಹೆಣ್ಣು ಬಯಸಿದಾಗ ಅವರ ಆಸೆಯನ್ನು ಪೂರೈಸುವುದು ಕೂಡ ಅವರ ಧರ್ಮ ಆಗಿರ್ತದೆ, ಅಂದ್ರೆ ಪತಿಯಾದವನ ಧರ್ಮ ಆಗಿರ್ತದೆ. ಹಾಗಾಗಿ ಯಾಕೆಂದ್ರೆ ಅದು ಪ್ರಕೃತಿಯ ಧರ್ಮ, ಅದನ್ನು ಯಾರೂ ತಿರಸ್ಕಾರ ಮಾಡ್ಲಿಕ್ಕೆ ಇಲ್ಲ. ಹಾಗಾಗಿ ಸಂಸಾರದಲ್ಲಿ ನಿರ್ವಾಣ ಅನ್ನುವುದು ಆ ಅದು. ಹಾಗಾಗಿ ನಾವು ಕೆಲವೊಮ್ಮೆ ಅತಿ ಆಗಬಾರದು. ಕೆಲವರು ಅದನ್ನ ಅತಿಯಾಗಿ ತಿಳ್ಕೊಂಡು ಆ ಅದನ್ನ ನಾವು ಮರಿತೀವಿ. ನಮ್ಮ ನಿತ್ಯ ಜೀವನದಲ್ಲಿ ನಾವು ಮಾಡಬೇಕಾದ ಏನಂತೀವಿ ವೈಯಕ್ತಿಕ ಧರ್ಮಗಳನ್ನ ಮರಿತೀವಿ. ಹಾಗಾಗಿ ಕುಟುಂಬ ಧರ್ಮ ಅನ್ನೋದು ಕೂಡ ಅಧ್ಯಾತ್ಮದಲ್ಲಿ ನಾವು ಉನ್ನತ ಸ್ಥಿತಿಗೆ ತಲುಪಬೇಕು ಅಂದ್ರೆ ಕುಟುಂಬ ಧರ್ಮ ಅನ್ನೋದು ಬಹಳ ಮುಖ್ಯ ಆಗಿರ್ತದೆ. ಅದಕ್ಕೆ ಸಂಸಾರದಲ್ಲಿ ನಿರ್ವಾಣ ಅನ್ನೋದು. ಹಾಗಾಗಿ ಅದಕ್ಕೆ ಋಷಿ ಮುನಿಗಳು ನೋಡಿ, ಯಾರಾದರೂ ಸನ್ಯಾಸಿಗಳು ಯಾರಿದ್ದಾರೆ,
ಸನ್ಯಾಸ ಅನ್ನೋದು ಇತ್ತೀಚೆಗೆ ಬಂದ ವಿಷಯವೇ ಹೊರತು ಅನಾದಿ ಕಾಲದಿಂದ ಆರಂಭದಿಂದ ಯಾರು ಏನಂತೀವಿ ಮದುವೆ ಆಗದೆ ಯಾರು ಸನ್ಯಾಸಿಗಳಾಗಿಲ್ಲ. ಎಲ್ಲವನ್ನ ಮೀರಿ ಎಲ್ಲವನ್ನ ಮುಗಿದು ಲಾಸ್ಟಿಗೆ ಇನ್ನೇನು ಉಳಿದಿಲ್ಲ ಅನ್ನುವಾಗ ಸನ್ಯಾಸ ಸ್ವೀಕಾರ ಮಾಡಿದ್ದಾರೆ. ಈ ಶಂಕರಾಚಾರ್ಯರು ಬಂದ ಮೇಲೆ ಶಂಕರಾಚಾರ್ಯರು ಆ ಹುಟ್ಟಿನಿಂದಲೇ ಅಂದ್ರೆ ಬ್ರಹ್ಮಚರ್ಯದಿಂದಲೇ ಸನ್ಯಾಸವನ್ನು ಸ್ವೀಕಾರ ಮಾಡುವ ಒಂದು ಸಂಗತಿಯನ್ನು ತಂದರು ಬಿಟ್ರೆ ಅಲ್ಲಿಯವರೆಗೂ ಹುಟ್ಟಿನಿಂದಲೇ ಸನ್ಯಾಸ ಅನ್ನುವುದು ಇಲ್ಲ, ಎಲ್ಲೂ ಇಲ್ಲ. ಆಯ್ತಾ? ಯಾಕೆ ಅಂತಂದ್ರೆ ಅದು ಧರ್ಮ ಅಲ್ಲ, ಅದು ಪ್ರಕೃತಿಯ ಧರ್ಮ ಅಲ್ಲ, ನಿಯಮ ಅಲ್ಲ. ಫಸ್ಟ್ ಬ್ರಹ್ಮಚಾರಿ ಆಗಿರ್ಬೇಕು, ಆಮೇಲೆ ಅವನು ಓದಿ ಆದ್ಮೇಲೆ ಗೃಹಸ್ಥನ ಆಗ್ಬೇಕು, ಆಮೇಲೆ ವಾನಪ್ರಸ್ಥ, ಆಮೇಲೆ ಸನ್ಯಾಸ ಎಲ್ಲ ಮುಗೀತು ಅನ್ನುವಾಗ ಅವನು ಸಂಪೂರ್ಣವಾಗಿ ಎಲ್ಲವನ್ನ ಕಳೆದುಕೊಂಡು ಅವನ ಎಲ್ಲಾ ಜವಾಬ್ದಾರಿಗಳನ್ನು ಮುಗೀತು ಅಂದಾಗ ನಾವು ಸನ್ಯಾಸ ಮಾಡಿ ನಮ್ದು ಹಂಗಲ್ಲ. ಎಲ್ಲಾ ಮುಗಿದ ಒಂದು ಏನಿಲ್ಲ ಅನ್ನುವಾಗ ನಮ್ದು ಹೊಸದಾಗಿ ಶುರುವಾಗ್ತದೆ ಹೊಸ ಅಧ್ಯಾಯ. ಅಂದ್ರೆ ಅವಾಗ ಯಜಮಾನಿಕೆ ಮಾಡೋದು ಮೊಮ್ಮಕ್ಕಳ ಮೇಲೆ, ಮಕ್ಕಳ ಮೇಲೆ, ಸೊಸೆಯರ ಮೇಲೆ, ಅಳಿಯಂದ್ರ ಮೇಲೆ, ಇಲ್ಲ ಅವಾಗ ಬಿಸ್ನೆಸ್ ವ್ಯವಹಾರ, ಆ, ಆಮೇಲೆ ಇಲ್ಲ ಸಲ್ಲದ ಆಲೋಚನೆಗಳು, ಯೋಚನೆಗಳು, ಮೊಮ್ಮಕ್ಕಳು ಮದುವೆ ಮಾಡ್ಬೇಕು, ಮಗಳು ಮದುವೆ ಮಾಡ್ಬೇಕು, ಇನ್ನೇನೇನೇನೋ. ಅಂದ್ರೆ ಇವಂದೇ ಗ್ಯಾರಂಟಿ ಇಲ್ಲ ಎಷ್ಟೊತ್ತಿನಲ್ಲಿ ಹಾರೋಗ್ತಾನೋ ಗೊತ್ತಿಲ್ಲ ಅವಾಗ ಊರವ್ರದೆಲ್ಲ ಚಿಂತೆ ಮಾಡ್ತಾ ಇರ್ತಾರೆ. ಅದು ಆ ಚಿಂತೆ ಮಾಡುವ ಸಮಯ ಅಲ್ಲ, ತನ್ನ ಬಗ್ಗೆ, ತನ್ನ ಆತ್ಮದ ಉದ್ಧಾರದ ಬಗ್ಗೆ ಯೋಚನೆ ಮಾಡುವಂತಹ ಸಮಯ. ಅದನ್ನೆಲ್ಲ ಯೌವನದಲ್ಲಿ ಮಾಡಿ ಆಗಿದೆ. ಏನೇನ್ ಮಾಡ್ಬೇಕಾಗಿತ್ತು ಮಾಡಿ ಆಗಿದೆ. ಹಾಗಂತೇಳಿ ಯೌವನದಲ್ಲಿ ಅದನ್ನ ಮಾಡದೆ ಬೇರೆ ಇನ್ನೇನೋ ಮಾಡ್ತಾ ಕೂರುವುದು ಅಲ್ಲ. ಅದು ಆಯಾ ಸಮಯ, ಸಂದರ್ಭ, ಪರಿಸ್ಥಿತಿ ಮತ್ತೆ ವಯಸ್ಸು, ಅವನ ಒಂದು ಕರ್ತವ್ಯ ಧರ್ಮಕ್ಕೆ ಅನುಗುಣವಾಗಿ ಅವನು ತನ್ನ ಜೀವನವನ್ನು ನಿಭಾಯಿಸಬೇಕೇ ಹೊರತು ಯಾವುದನ್ನು ಮಾಡ್ಬೇಕೋ ಅವಾಗ ಅದನ್ನು ಮಾಡದೆ ಇನ್ನು ಯಾವಾಗ ಹೋಗಿ ಇನ್ನೇನೋ ಮಾಡುವುದಲ್ಲ. ಆಯ್ತಾ? ಹಂಗಾಗಿ ಸಮಾಜದಲ್ಲಿ ಎರಡು ತರದ ಜನ ಇರ್ತಾರೆ. ಒಂದು ಆಸ್ತಿಕರು ಅಂತ ಇರ್ತಾರೆ, ಇನ್ನೊಂದು ನಾಸ್ತಿಕರು ಅಂತ ಇರ್ತಾರೆ. ಆಸ್ತಿಕರಲ್ಲಿ ಈ ಆಸ್ತಿಕರು ಯಾರು, ನಾಸ್ತಿಕರು ಯಾರು ಅಂತಂದ್ರೆ, ಆಸ್ತಿಕರು ಏನ್ ಮಾಡ್ತಾರೆ, ಈ ನಾಸ್ತಿಕರು ಏನ್ ಮಾಡ್ತಾರೆ, ನಮ್ಮ ಕಣ್ಣಿಗೆ ಏನ್ ಕಾಣ್ತಾ ಇದೆ, ನಮ್ಮ ಸುತ್ತಮುತ್ತಲು ನಮ್ಮ ಅನುಭವಕ್ಕೆ ಏನ್ ಬರ್ತಾ ಇದೆ, ಅದು ಅದು ಮಾತ್ರ ಸತ್ಯ, ಅದು ಮಾತ್ರ ಜೀವನ. ಅದು ಬಿಟ್ಟು ಹೊರತಾಗಿ ಇನ್ಯಾವುದು ಇಲ್ಲ ಅನ್ನುವುದು ಈ ನಾಸ್ತಿಕರ ವಾದ. ಆದ್ರೆ ಆಸ್ತಿಕರು ಹಾಗಲ್ಲ. ಕೇವಲ ನಮ್ಮ ಕಣ್ಣಿಗೆ ಕಾಣದೇ ಇರುವುದು ಮಾತ್ರ ಅಲ್ಲ, ಕಾಣುವುದು ಮಾತ್ರ ಅಲ್ಲ, ಕಾಣದೇ ಇರುವುದು ಕೂಡ ನಮ್ಮ ಬಹಳಷ್ಟು ಇದೆ. ಅಂದ್ರೆ ಅನ್ನುವ ಒಂದು ಅರಿವಿನಲ್ಲಿ ಯಾರು ಬದುಕ್ತಾರೆ ಅವರು ಆಸ್ತಿಕರು ಅಂತ ಅನಿಸ್ಕೊಳ್ತಾರೆ. ಹಾಗಾಗಿ ಈ ಆಸ್ತಿಕರನ್ನ ನಾಸ್ತಿಕರನ್ನಾಗಿ ಮಾಡುವ ಏನು ನಾಸ್ತಿಕರನ್ನ ಆಸ್ತಿಕರನ್ನಾಗಿ ಮಾಡುವ ನಿಟ್ಟಿನಲ್ಲಿ ನಾಸ್ತಿಕರನ್ನು ಕೂಡ ಬಡಿದೆಬ್ಬಿಸಿ ಈ ಆಸ್ತಿಕತೆಯ ಕಡೆಗೆ ಅಂದ್ರೆ ಅಧ್ಯಾತ್ಮ ಮಾರ್ಗದ ಕಡೆಗೆ ಕರೆದುಕೊಂಡು ಬರಲಿಕ್ಕೆ ಬಹಳಷ್ಟು ಮಹಾತ್ಮರು ಇಲ್ಲಿ ಅವತಾರ ಮಾಡಿ ಬಂದ್ರು. ಅದರಲ್ಲಿ ಈ ಸಾಯಿಬಾಬಾ, ಸತ್ಯ ಸಾಯಿಬಾಬಾ ಇವರು ಕೂಡ ಒಬ್ರು. ಹಾಗಾಗಿ ಅವರು ಕೂಡ ಈ ಸಮಾಜವನ್ನ ಅಧ್ಯಾತ್ಮ ಮಾರ್ಗದ ಕಡೆ ತೆಗೆದುಕೊಂಡು ಬರುವಲ್ಲಿ, ಭವರೋಗ ನಿವಾರಣೆ ಮಾಡುವಲ್ಲಿ ಬಹಳಷ್ಟು ಶ್ರಮಿಸಿದ್ದಾರೆ. ಆ ಹಾಗೆ ಅವರ ಒಂದು ತತ್ವ ಸಿದ್ಧಾಂತಗಳನ್ನು ಕೂಡ ನಾವು ಅಳವಡಿಸಿಕೊಳ್ಬೇಕಾಗ್ತದೆ. ಇನ್ನು ರಮಣ ಮಹರ್ಷಿಗಳು ಅವರ ಯಾಕೆಂದ್ರೆ ಒಂದೇ ಒಂದು ಅರ್ಥದಲ್ಲಿ ಇಡೀ ಆಧ್ಯಾತ್ಮದ ರಹಸ್ಯವನ್ನು ಅವ್ರು ಹೇಳ್ತಾ ಇದ್ರು. ನೀವು ಯಾರೇ ಹೋಗಿ ಅವರನ್ನ ಕೇಳಿ ಮಾತಾಡ್ಸಿದ್ರೆ ಅವ್ರ ಬಾಯಿಂದ ಬಂದದ್ದು ಒಂದೇ ಒಂದು ಮಾತು ಏನಂತಂದ್ರೆ, ನೀನ್ ಯಾರು, ನಾನು ಯಾರು, ನಾನು ಯಾರು ಅನ್ನೋದನ್ನ ತಿಳ್ಕೊ ಫಸ್ಟ್ ಅನ್ನುವುದೇ ಅವರ ದೊಡ್ಡ ಪ್ರಶ್ನೆ. ಈಗ ನಾನು ಅಂದ್ರೆ ಏನು? ನಾನು ಆತ್ಮ. ಆ ಆತ್ಮ ಯಾರು? ಅವನು ಎಲ್ಲಿಂದ ಬಂದಿದ್ದೀಯಾ, ಯಾಕೆ ಬಂದಿದ್ದೀಯಾ ಅನ್ನುವುದನ್ನ ತಿಳ್ಕೊ. ಆ ಅನ್ನುವುದನ್ನ ಯಾವಾಗ್ಲೂ ಅವರು ಹೇಳ್ತಾ ಇದ್ರು. ಒಂದೇ ಒಂದು ಶಬ್ದವನ್ನು ಕೂಡ ವ್ಯರ್ಥವಾಗಿ ಮಾತನಾಡದೆ ಜೀವನವನ್ನು ನಡೆಸಿದಂತಹ, ಹುಟ್ಟಿದಾಗಲೇ ಎನ್ಲೈಟೆಡ್ ಆದಂತಹ ಮಾಸ್ಟರ್, ಬಾಲ್ಯದಲ್ಲೇ ಜ್ಞಾನೋದಯವನ್ನು ಪಡೆದವರು. ಇವತ್ತಿನ ಅರುಣಾಚಲಂ ಅಂತ ಹೇಳ್ತೀವಲ್ಲ, ತಿರುವಣ್ಣಾಮಲೈ, ಅಲ್ಲಿ ತಾವು ನಿರಂತರ ಸಾಧನೆಯನ್ನು ಮಾಡಿ ಕೊನೆಗೆ ಅಲ್ಲಿ ಐಕ್ಯರಾದಂಥವ್ರು. ಹಾಗಾಗಿ ತಿರುವಣ್ಣಾಮಲೈ ಅನ್ನುವುದು ಬಹಳ ಅತ್ಯಂತ ಏನಂತೀವಿ ಎನರ್ಜಿ. ನೀವು ಹಿಮಾಲಯಕ್ಕೆ ಹೋಗುವ ಅವಶ್ಯಕತೆ ಇಲ್ಲ. ತಿರುವಣ್ಣಾಮಲೈ ಇರ್ಬೋದು, ಈ ಸಿದ್ದರ ಬೆಟ್ಟ ಇರ್ಬೋದು, ಇದೆಲ್ಲ ಬಹಳ ಎನರ್ಜಿ ಇರುವಂತಹ ಪ್ರದೇಶಗಳು. ನೀವು ಜಾಸ್ತಿ ಸಾಧನೆ ಮಾಡಬೇಕು ಅನ್ನುವ ಆಸೆ ಇದ್ದವರು ಈ ತಿರುವಣ್ಣಾಮಲೈ ಇರ್ಬೋದು, ಅಂದ್ರೆ ಅರುಣಾಚಲೇಶ್ವರ ಇದೆಯಲ್ಲ ಅಲ್ಲಿ, ಮತ್ತೆ ಸಿದ್ದರ ಬೆಟ್ಟ. ಎರಡನೇ ಪ್ಲೇಸ್ ಸಿದ್ದರ ಬೆಟ್ಟ ಅಂತ. ಅರುಣಾಚಲಂ ಬಿಟ್ರೆ ಸಿದ್ದರ ಬೆಟ್ಟ ಅಷ್ಟು ಎನರ್ಜಿ ಇರುವಂತಹ ಪ್ಲೇಸು. ತಪೋಶಕ್ತಿ, ಅಂದ್ರೆ ತಪಸ್ವಿಗಳು ಇವತ್ತಿಗೂ ಕೂಡ ಇರುವಂತಹ, ತಪಸ್ಸು ಮಾಡ್ತಾ ಇರುವಂತಹ ಪ್ರದೇಶಗಳು ಅಂತಲ್ಲಿ ಹೋಗಿ ನಾವು ಧ್ಯಾನಗಳನ್ನು ಮಾಡಬೇಕಾಗ್ತದೆ. ಹಾಗೆ ಆ ರಮಣ ಮಹರ್ಷಿಗಳು ಹೇಳಿದಂತಹ ತತ್ವ ಸಿದ್ಧಾಂತಗಳನ್ನ ನಾವೆಲ್ಲರೂ ಕೂಡ ಅಳವಡಿಸಿಕೊಳ್ಬೇಕು. ಪ್ರತಿಯೊಬ್ಬರೂ ರಮಣ ಮಹರ್ಷಿಗಳು ಆಗಲಿಕ್ಕೆ ಸಾಧ್ಯ ಇದೆ ಅಲ್ವಾ? ಮೊದಲು ನಾನು ಯಾರು, ಯಾಕೆ ಬಂದಿದ್ದೇನೆ ಅನ್ನೋದನ್ನ ತಿಳಿದುಕೊಳ್ಳುವ ಪ್ರಯತ್ನ ಮಾಡಬೇಕು. ಹೇಗೆ ತಿಳ್ಕೊಳ್ಳೋದು? ಅದೇ ಆನಾಪಾನಸತಿ ಧ್ಯಾನದಿಂದ ಅದು ಸಾಧ್ಯ ಆಗ್ತದೆ. ಒಂದು ನೂತನ, ನಮ್ಮಲ್ಲಿ ಒಂದು ಹೊಸ ಏನಂತೀವಿ ಆವಿಷ್ಕಾರ ಅನ್ನೋದು ಶುರುವಾಗ್ತದೆ. ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನು ಕೂಡ ಮಹರ್ಷಿ ಆಗಬೇಕು.
ಅಂದ್ರೆ ಮಹಾಋಷಿ ಅಂದ್ರೆ ಏನು, ಮಹಾದೃಷ್ಟ ಅಂದ್ರೆ ಶ್ರೇಷ್ಠನಾದವನು ಅಂದ್ರೆ ಮೂರನೇ ಕಣ್ಣನ್ನ ಹೊಂದಿದವನು ಅಂತ ಹೇಳಿ. ಹಾಗಾಗಿ ಇನ್ನೂ ಉತ್ತಮ ಸ್ಥಿತಿಯನ್ನು ತಲುಪ್ತಾ ಬ್ರಹ್ಮರ್ಷಿ ಆಗಬೇಕು. ಬ್ರಹ್ಮರ್ಷಿ ಅಂದ್ರೆ ಸಕಲ ಬ್ರಹ್ಮ ತತ್ವವನ್ನು ಕೂಡ ತಿಳಿದವನು. ಅಂದ್ರೆ ಬ್ರಹ್ಮರ್ಷಿ ಅಂದ್ರೆ ಈ ಬ್ರಹ್ಮ ಜ್ಞಾನವನ್ನ ತಿಳಿದವನು ಅಂತ, ಅವನೇ ಬ್ರಹ್ಮರ್ಷಿ. ಅಂದ್ರೆ ಸೃಷ್ಟಿಯಲ್ಲಿರುವಂತಹ ಪ್ರತಿಯೊಂದು ಕೂಡ ಅವನಿಗೆ ಗೊತ್ತಿದೆ, ರಚನೆಯನ್ನೆಲ್ಲ ತಿಳಿದುಕೊಂಡವನು ಅಂತ ಹೇಳಿ. ಹಾಗಾಗಿ ಎಲ್ಲರೂ ಮಹರ್ಷಿಯರ ಹಾಗೆ ಬ್ರಹ್ಮರ್ಷಿಯರ ಹಾಗೆ ಆಗಬೇಕು ಅನ್ನುವ, ನಮ್ ಸಾಕಪ್ಪ ಏನೋ ದಿನ ಒಂದ್ ಅರ್ಧ ಗಂಟೆ ಧ್ಯಾನ ಮಾಡ್ತೀವಿ, ಸಾಕು ಬೇಕಾದಷ್ಟು, ಎಷ್ಟು ಬೇಕು ನಮಗೆ ಅನ್ನುವ ಸ್ಥಿತಿಯಲ್ಲಿ ಇರಬಾರ್ದು. ಪತ್ರಿಜಿಯವರು ಹೇಳ್ತಾರಲ್ಲ, ಆ, ತೃಪ್ತಿ ಪಡಬಾರದು ಆಧ್ಯಾತ್ಮದಲ್ಲಿ, ಸಾಧನೆಯಲ್ಲಿ, ಧ್ಯಾನದಲ್ಲಿ ತೃಪ್ತಿ ಅನ್ನೋದು ಬರಬಾರದು. ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಬೇಕು, ಎಷ್ಟು ಮಾಡಿದರೂ ಸಮಾಧಾನ ಆಗ್ಬಾರ್ದು. ಆಯ್ತಾ, ಸಾಕು ಅನ್ನೋದು ಬರಬಾರದು. ಹಾಗಂತ ಹೇಳಿ ನಾವು ಬೇರೆ ಎಲ್ಲಾ ಬಿಟ್ಟು ಕೂರುವುದು ಅಲ್ಲ. ಯಾವಾಗೆಲ್ಲ ನಮ್ಮ ನಿತ್ಯ ಬದುಕಿನ ಧರ್ಮಗಳನ್ನ ನಾವು ಅನುಸರಿಸಿ ಫ್ರೀ ಟೈಮ್ ಇರ್ತದೆ, ಸುಮ್ಮನೆ ನೀವು ಏನೇನೋ ನೋಡ್ಕೊಂತ, ರೀಲ್ಸ್ ನೋಡ್ತಾ, ಯೂಟ್ಯೂಬ್ ನೋಡ್ತಾ ಅಲ್ವಾ, ಇನ್ನೇನೋ ಟಿವಿ ನೋಡ್ತಾ ಅಥವಾ ಇನ್ನೇನೋ ಹರಟೆ ಹೊಡಿತಾ ಕೂರುವ ಸಮಯಕ್ಕೆ ಬದಲಾಗಿ ನಾವು ಅದು 5 ನಿಮಿಷ ಇರಲಿ 10 ನಿಮಿಷ ಇರಲಿ ಸುಮ್ಮನೆ ಕಣ್ಣು ಮುಚ್ಚಿಕೊಂಡು ಶ್ವಾಸದ ಮೇಲೆ ಗಮನ ಇರುವ ಅಭ್ಯಾಸವನ್ನು ಮಾಡಬೇಕು. ರಾತ್ರಿ ಎಲ್ಲ ಸಾಧನೆಗೆ, ಓದ್ಲಿಕ್ಕೆ ಹೆಚ್ಚು ಹೆಚ್ಚು ಪುಸ್ತಕಗಳನ್ನ ಓದಿ. ಆಮೇಲೆ ಮೊನ್ನೆ ಒಬ್ರು ಒಳ್ಳೆ ಐಡಿಯಾ ಕೊಟ್ಟರು, ಏನಂತಂದ್ರೆ ಬಹಳ ಒಳ್ಳೆ ವಿಚಾರ. ಏಕೆಂದ್ರೆ ಎಲ್ಲರೂ ಎಲ್ಲ ಪುಸ್ತಕಗಳನ್ನು ತಗೊಳ್ಳಿಕ್ಕೆ ಆಗೋಲ್ಲ ಅಲ್ವಾ. ಒನ್ ಟೈಮ್ ಓದಿದ ಮೇಲೆ ಮತ್ತೆ ಮತ್ತೆ ಓದುವ ಅವಶ್ಯಕತೆ ಅಂದ್ರೆ ಮತ್ತೆ ಪುನಃ ಓದೋದೇನಿರಲ್ಲ. ಎಷ್ಟೋ ವರ್ಷ ಆದ್ಮೇಲೆ, ದಿನ ಆದ್ಮೇಲೆ ಬೇಕಾದ್ರೆ ಓದ್ಬೋದು, ಒಂದು ಸಾರಿ ತಿಳ್ಕೊಂಡು ಅಲ್ವಾ. ಅದಕ್ಕೆ ಒಂದು ಐಡಿಯಾ ಏನಪ್ಪಾ ಅಂದ್ರೆ, ಎಲ್ಲರೂ ನೀವು ನಿಮ್ಮ ಹತ್ರ ಇರುವಂತ 5 ಪುಸ್ತಕಗಳನ್ನ ತಗೊಂಡು ಬರ್ಬೇಕು ಅಲ್ವಾ. ಅದನ್ನ ನಾವು ವರ್ಕ್ಶಾಪ್ ಇರುವಾಗ ಇರ್ಬೋದು, ಅಥವಾ ಅದಕ್ಕೆ ಅಂತ ಏನಾದ್ರು ಒಂದು ಗ್ರೂಪ್ ತರ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಯಾವ್ದು ಬುಕ್ಸ್ ಓದಿ ಆಗಿದೆ ಅದನ್ನ ನೀವು ಇನ್ನೊಬ್ಬರಿಗೆ ಕೊಡಬೇಕು. ಜೊತೆಗೆ ನಿಮಗೆ ಯಾವ ಬುಕ್ಸ್ ಬೇಕಾಗಿದೆ ಅದನ್ನ ನೀವು ಹಾಕ್ಬೇಕು, ಗ್ರೂಪ್ ಅಲ್ಲಿ ಹಾಕ್ತಿರೋ, ಅಥವಾ ನೀವು ಒಂದ್ ವೇಳೆ ವರ್ಕ್ಶಾಪಿಗೆಲ್ಲ ಬರುವಾಗ ತಗೊಂಡ್ ಬಂದ್ರೆ 5 ಬುಕ್ಸ್ ತಗೊಂಡ್ ಬನ್ನಿ, ನೀವೆಲ್ಲ ಓದಿ ಆಗಿರ್ಬೇಕು. ನಮ್ಮ ಹತ್ರ ಓದಿ ಆಗಿದೆ ಅಂತೇಳಿ ಅದನ್ನ ತಗೊಂಡ್ ಬಂದು ಬೇರೆ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ, ಬೇರೆಯವ್ರಿಗೆ ಕೊಡಿ. ಅವ್ರ ಹತ್ರ ಇರೋ 5 ಪುಸ್ತಕ ನೀವು ಇಸ್ಕೊಳ್ಳಿ. ಅಡ್ರೆಸ್ ತಗೊಳ್ಳಿ, ನೀವು ಓದಿ ಆದ್ಮೇಲೆ ಬೇಕಾದ್ರೆ ಅವರಿಗೆ ಕೊರಿಯರ್ ಮಾಡಿದ್ರೆ ಆಯ್ತು, ಸೆಂಡ್ ಮಾಡಿದ್ರೆ ಆಯ್ತು. ಏನೊಂದು 30-40 ರೂಪಾಯಿದಲ್ಲಿ 50 ರೂಪಾಯಿದಲ್ಲಿ ಹೋಗ್ತದೆ ಅದು ಅಲ್ವಾ. ಯಾಕೆಂದ್ರೆ ಒಂದೊಂದು ಬುಕ್ಸ್ ತುಂಬಾ ಕಾಸ್ಟ್ಲಿ ಇದೆ. ಈ ಒಂದು ಅದೇ 5 ಪುಸ್ತಕ ತಗೊಳ್ಬೇಕಂದ್ರೆ ಸಾವಿರಾರು ರೂಪಾಯಿ ಮೇಲೆ ಹೋಗ್ತದೆ ಅಲ್ವಾ. ಅದನ್ನ ನಾವು ಒಬ್ರಿಗೊಬ್ರು ಎಕ್ಸ್ಚೇಂಜ್ ಮಾಡಿಕೊಳ್ಳುವ ಮೂಲಕ ಪುಸ್ತಕಗಳನ್ನ ಏನು ಇದು ಮಾಡಬೇಕು. ಅದನ್ನ ನೀವು ನೋಡಿ, ಸಾಧ್ಯವಾದ್ರೆ ಗ್ರೂಪ್ ಮಾಡೋದಿದ್ರೆ ಗ್ರೂಪ್ ಮಾಡ್ಕೊಳ್ಳಿ. ಅದ್ರಲ್ಲಿ ನಿಮಗೆ ಯಾವ ಪುಸ್ತಕ ಬೇಕು ಅಂತ ನೀವು ಹಾಕಿದ್ರೆ, ಯಾರ ಹತ್ರ ಇರ್ತದೆ ಅದು, ಯಾರು ಓದಿರ್ತಾರೆ ಅವರು ನಿಮ್ಮ ಅಡ್ರೆಸ್ಗೆ ಕಳಿಸ್ಕೊಡ್ತಾರೆ. ನೀವು ಓದಿ ಆದ್ಮೇಲೆ ಪುನಃ ಅವರಿಗೆ ವಾಪಸ್ ಕೊಟ್ರೆ ಆಯ್ತು ಅಲ್ವಾ. ಚೆನ್ನಾಗಿದೆ ಅಲ್ವಾ ಕಾನ್ಸೆಪ್ಟ್. ಆ ಹಂಗೆ ಇದನ್ನ ನೋಡಿ, ಸಾಧ್ಯವಾದಷ್ಟು ಮುಂದೆ ಇಂಪ್ಲಿಮೆಂಟ್ ಮಾಡೋಣ ಇದನ್ನ ಅಲ್ವಾ. ಎಲ್ಲರೂ ಈಗ ನೂರಾರು ಪುಸ್ತಕಗಳನ್ನ ತಗೊಳ್ಳಿಕ್ಕೆ ಆಗೋಲ್ಲ. ಆ, ಎಷ್ಟು ಇರೋ ಪುಸ್ತಕಗಳನ್ನೆಲ್ಲ ಓದಿ ಬೇರೆಯವ್ರಿಗೆ ಕೊಡಿ. ಬೇರೆಯವ್ರ ಹತ್ರ ಯಾರು ಓದಿರ್ತಾರೆ ಆ ಪುಸ್ತಕಗಳನ್ನು ಇಸ್ಕೊಂಡು ಓದಿ. ಹೀಗೆ ನಾವು ಎಕ್ಸ್ಚೇಂಜ್ ಮಾಡ್ಕೊಂಡು ಓದಿದ್ರೆ ಎಲ್ಲರಿಗೂ ಎಲ್ಲಾ ಪುಸ್ತಕಗಳನ್ನು ಆ, ಏನು ಓದ್ಲಿಕ್ಕೆ ಸಾಧ್ಯ ಆಗ್ತದೆ ಅಲ್ಲ. ಕೆಲವೊಂದು ಪುಸ್ತಕಗಳನ್ನು ಮತ್ತೆ ಮತ್ತೆ ಓದೋ ಅವಶ್ಯಕತೆ ಇರಲ್ಲ, ಅದರಲ್ಲಿ ಏನು ಅಷ್ಟೊಂದು ಮಾಹಿತಿ ಏನಿರಲ್ಲ. ಅಥವಾ ಕಥಾರೂಪವಾಗಿರುವುದನ್ನೆಲ್ಲ ಮತ್ತೆ ಮತ್ತೆ ಓದೋ ಅವಶ್ಯಕತೆ ಇರಲ್ಲ. ಆಯ್ತಾ, ಈ ಸೀತಾಯಣ ಇದೆಲ್ಲ ಅಂದ್ರೆ ಒಂದು ಸಾರಿ ಓದಿದ್ರೆ ಮತ್ತೆ ಮತ್ತೆ ಅಷ್ಟು ಬೇಕು ಅಂತ ಅನ್ಸಲ್ಲ ಅಲ್ವಾ. ಹಾಗಾಗಿ ಅದು ಕೂಡ ಒಳ್ಳೆಯದು. ಆಯ್ತಾ, ಓಕೆ. ಇವತ್ತು ಇಷ್ಟು ಸಾಕು. ಕಾಯಿನೋ ವಾಚಾ ಮನಸ್ಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾ ಪ್ರಕೃತಿ ಸ್ವಭಾವ ಕರೋಮಿ ಯತ್ಸಕಲಂ ವರಸ್ಮಿ ನಾರಾಯಣ ಇತಿ ಸಮರ್ಪಯಾಮಿ. ನನ್ನೊಳಗೆ ಹರಿವಾಗಿರುವುದು ನಿಂತು ಏನು ಹೇಳಿಸಿದರೂ ಅಷ್ಟೇ ಹೇಳುವ ಸಾಮಾನ್ಯ ಪ್ರಯತ್ನ ಮಾಡಿದೆ. ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಏನಿವತ್ತು ಯೂಟ್ಯೂಬಲ್ಲಿ ಭರ್ಜರಿ ಮಾಸ್ಟರ್ಸ್ ಜಾಯ್ನ್ ಆಗಿದೆ, ಎಲ್ಲ ಜೂಮು. ಓಕೆ ಮಾಸ್ಟರ್ಸ್, ಯಾರಿಗಾದ್ರೂ ಏನಾದ್ರು ಡೌಟ್ಸ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ. ಅದು ಈಗ ಏನಾಗಿದೆ ಅಂದ್ರೆ, ಎಲ್ಲ ಮದುವೆ ಕಾರ್ಯಕ್ರಮಗಳು, ಆಮೇಲೆ ಸ್ಕೂಲ್ ರಜೆ ಇರೋದ್ರಿಂದ, ಆಮೇಲೆ ಎಲ್ಲ ಫಂಕ್ಷನ್ನು ಅದು ಇದು ಇರೋದ್ರಿಂದ, ಟೂರು ಟ್ರಿಪ್ಸ್ಗಳೆಲ್ಲ ಇರೋದ್ರಿಂದ ಎಲ್ಲ ಆ, ಈಗೆಲ್ಲ ಫುಲ್ ರೆಸ್ಟ್ ಅಲ್ಲಿದ್ದಾರೆ. ಎಂಜಾಯ್ ಇದರಲ್ಲಿದ್ದಾರೆ. ಈ ರಜೆ ಮುಗಿದ ತಕ್ಷಣ ಮೇನು ಮುಗಿಲಿಕ್ಕೆ ಬಂತಲ್ವಾ, ಇವತ್ತು 22. ಇನ್ನೇನು ಇದು ಶುರು ಆಗ್ತದಲ್ಲ, ಏನು ಜೂನ್ ಶುರು ಆಗ್ತದೆ, ಸ್ಕೂಲ್ ಶುರು ಆಗ್ತದಲ್ಲ. ಇನ್ನು ಮುಂದೆ ಎಲ್ಲ ಫುಲ್ ಮತ್ತೆ ಸಾಧನೆ ಶುರು ಮಾಡ್ತಾರೆ. ಹಂಗಾಗಿ ಇನ್ನು ಸ್ಟ್ರೆಂತ್ ಜಾಸ್ತಿ ಆಗ್ತದೆ. ಆಯ್ತಾ, ಒಂದು ಕಾಲದಲ್ಲಿ 100 ಮೇಲೆಲ್ಲ ಹೋಗ್ತಾ ಇದ್ರು ಮಾಸ್ಟರ್ಸ್. ಆಮೇಲೆ ನೀವು ಕೂಡ ಹೇಳಿ ಎಲ್ಲರಿಗೂ, ಯಾರಿಗೆಲ್ಲ
ಇನ್ನೂ ಜಾಸ್ತಿ ಸಾಧನೆ ಮಾಡಬೇಕು ಅನ್ನೋ ಆಸೆ ಇರ್ತದೆ. ಆಮೇಲೆ ಕೆಲವರಿಗೆ ನಿದ್ದೆ ಬರೋಲ್ಲ. ಈ ತರದ ಸಮಸ್ಯೆ ಇರ್ತದೆ. ಕೆಲವರಿಗೆ ಬಹಳ ಎಷ್ಟು ಧ್ಯಾನ ಮಾಡಿದ್ರು ಕೂಡ ಇನ್ನೂ ಅವರಲ್ಲಿ ಬದಲಾವಣೆ ಚೇಂಜಸ್ ಅನ್ನೋದು ಬಂದಿರೋಲ್ಲ. ಅಂಥವರಿಗೆ ತಿಳಿಸಿ. ಆಮೇಲೆ ಇನ್ನೂ ಸಾಧನೆ ಮಾಡಬೇಕನ್ನೋ ಆಸೆ ಯಾರಿಗಿರ್ತದೆ ಅವರಿಗೆ ತಿಳಿಸಿ ಅಲ್ವಾ. ಹಾಗೆ ಹೆಚ್ಚು ಹೆಚ್ಚು ಜನರಿಗೆ ತಿಳಿಸಿ. ಅದರಿಂದ ಹಾಗಾಗಿ ಒಂದು ಒಳ್ಳೆ ಕಾರ್ಯಕ್ರಮ ವೇದಿಕೆ ಪ್ರತಿಯೊಂದು ಇವತ್ತು ನೋಡಿ. ಇದರಲ್ಲಿ ನಮ್ಮಲ್ಲಿ ಎಲ್ಲವೂ ಇದೆ. ಓಪನ್ ಅಪ್ ಟೆಕ್ನಿಕ್ ಇದೆ, ವಾಟರ್ ಅಫರ್ಮೇಷನ್ ಇದೆ, ಓಪನ್ ಮೆಡಿಟೇಷನ್ ಇದೆ, ಯಾವುದಿಲ್ಲ. ಪ್ರತಿಯೊಂದು ಕೂಡ ಇದೆ. ಒಂದು ಪರಿಪೂರ್ಣವಾಗಿ ನಾವು ತಯಾರಾಗ್ಲಿಕ್ಕೆ ಏನ್ ಬೇಕೋ ಅದೆಲ್ಲ ಇದೆ. ಅದು ಹಾಗಾಗಿ ಸಾಧನೆ ಇದೆ, ಜೊತೆಗೆ ಸಾಧನೆ ಇದೆ. ಏನ್ ಬೇಡ ಹೇಳಿ, ಎಲ್ಲ ಇದೆ. ಜ್ಞಾನ ಬೇಕಾದ್ರೆ ಸಾಕಿಲ್ಲ, ನಾವು ಹೇಳೋ 4-5 ಪಾಯಿಂಟ್ಸ್ ಅಷ್ಟೇ ನೆನ್ಪಿಟ್ಕೊಂಡ್ರೆ ಸಾಕು. ದೊಡ್ಡ ಬೃಹತ್ ಭಂಡಾರ ಓದಬೇಕಾಗಿಲ್ಲ, ಬ್ರಹ್ಮಾಂಡ ಆಗ್ಬೇಕಾಗಿಲ್ಲ. ಹ್ಮ್. ಏಕೆಂದ್ರೆ ಅಷ್ಟೇ ಅಷ್ಟೇ ಸಾಕು ನಿತ್ಯ ಬದುಕಿನಲ್ಲಿ ಅಳವಡಿಸಿಕೊಂಡು ಜೀವನ ಬದಲಾಯಿಸಿಕೊಳ್ಳಿಕ್ಕೆ. ಹಾಗಾಗಿ ಓಕೆ. ಭರತ್ ಮಾತಾಡಿ, ಅನ್ಮ್ಯೂಟ್ ಮಾಡಿ. ಪದ್ಮಾ ಮಾಸ್ಟರ್ ಮಾತಾಡಿ. ನಮಸ್ತೆ ಎಲ್ಲರಿಗೂ. ನಮಸ್ತೆ. ಚೆನ್ನಾಗಿತ್ತು ಸರ್ ಇವತ್ತು ಕೊಟ್ಟಿದ್ದ ಟಾಪಿಕ್ ಎಲ್ಲ ಚೆನ್ನಾಗಿತ್ತು. ಹೇಳಿದ್ದೆಲ್ಲ ಸ್ವಾಧ್ಯಾಯ ಮಾಡಿ ಅಂತ ಹೇಳಿದ್ರಲ್ಲ, ಅದು ನನಗೆ ತುಂಬಾ ಇಷ್ಟ ಆಯ್ತು. ಪ್ರತಿಯೊಬ್ಬರು 5-5 ಬುಕ್ಸ್ ಇಟ್ಕೊಂಡು ಸ್ವಾಧ್ಯಾಯ ಕೊಡಿ. ಈಗ ಸೀತಾಯನ ಕೊಡ್ತಾ ಇದ್ದಾರೆ ಅನ್ನಿಸ್ತಲ್ಲ, ಆತರ ಪ್ರತಿಯೊಬ್ಬರನ್ನು ಸ್ವಾಧ್ಯಾಯಕ್ಕೆ ಟೈಮ್ನ ಕೊಟ್ಕೊಂಡು ಆ ಟೈಮಲ್ಲಿ ಎಲ್ಲರೂ ಕೊಡಿ ಅಂತ ಹೇಳಿದ್ರೆ ತುಂಬಾ ಇಷ್ಟ ಆಯ್ತು. ಎಲ್ಲರೂ ಅಳವಡಿಸ್ಕೊಳ್ಳಿ ಮಾಸ್ಟರ್, ಎಲ್ಲರೂ ಅಳವಡಿಸ್ಕೊಳ್ಳಿ, ಎಲ್ಲರೂ ಮಾಡಿ, ಎಲ್ಲರೂ ಅನುಭವ ಸತ್ಸಂಗ ಸಂಗತಿ ಎಲ್ಲ ಮಾಡಿ, ಸ್ವಾಧ್ಯಾಯ ಮಾಡಿ, ಪ್ರತಿಯೊಬ್ಬರನ್ನು ಭಾಗವಹಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಜನ ಬರ್ತಾ ಇದ್ರು ಸಂಜೆ, ಯಾರು ಇಲ್ಲ, ಈಗ ಇಬ್ರೆ, ನಾವು ರತ್ನಮ್ಮ ಇಬ್ರೇನೆ. ಇಬ್ರಿದ್ರು ಪರವಾಗಿಲ್ಲ, ಅವ್ರು ಹೇಳ್ತಾ ಇರ್ತಾರೆ, ನಾವು ಕೇಳ್ತಾ ಇರ್ತೀವಿ ಅಷ್ಟೇ. ಯೂಟ್ಯೂಬ್ ಹಾಕೋತಾರೆ, ಜನಗಳು ನೋಡ್ತಾರೆ, ಪರವಾಗಿಲ್ಲ, ಓಕೆ. ರಜಕ್ಕೆಲ್ಲ ಹೋಗಿದ್ದಾರೆ ಫಸ್ಟಿಗೆ, ಸರಿ ಹೇಳಿದ್ರು ಎಲ್ಲ ಎಂಜಾಯ್ ಅಂತ. ಹಾಗೆ ರಜಕ್ಕೆ ಹೋಗಿದ್ದಾರೆ, ಬರ್ತಾರೆ. ಸ್ಕೂಲ್ ಸ್ಟಾರ್ಟ್ ಆದಾಗ ಮಕ್ಳೆಲ್ಲ ಬರ್ತಾವ, ಆಗ ಕರ್ಕೊಂಡು ಹೋಗಿದ್ದಾರೆ. ಊರು ಮದ್ವೆಗಳು, ಈಗ ಸಮಾರಂಭಗಳು ತುಂಬಾ ಇದಾವೆ, ಗೃಹಪ್ರವೇಶಗಳಂತೆ, ಮದ್ವೆಗಳಂತೆ. ರಜಕ್ಕೆ ಹೋಗಿದ್ದಾರೆ, ಬರ್ತಾರೆ. ಓಕೆ ಸರ್, ಥ್ಯಾಂಕ್ ಯು. ಓಕೆ ಮೇಡಮ್. ಧನ್ಯವಾದ. ಓಕೆ, ಮಾಲಿಂಗ ಮಾಸ್ಟರ್ ಮಾತಾಡಿ, ಅನ್ಮ್ಯೂಟ್ ಮಾಡಿ. ನಮಸ್ಕಾರ ಸರ್. ನಮಸ್ತೆ ಮಾಸ್ಟರ್. ಎಲ್ಲ ಆತ್ಮಬಂಧುಗಳು ಕೂಡ ನಮಸ್ಕಾರ. ತಾವೀಗ ಒಂದು ತಿಳಿಸಿರುವಂತ ವಿಚಾರ, ಪುಸ್ತಕಗಳನ್ನ ಎಲ್ಲರೂ ಕೊಂಡು ಓದಲಿಕ್ಕೆ ಸಾಧ್ಯ ಆಗ್ತಿರೋದಿಲ್ಲ. ಹಾಗಾಗಿ 5-5 ಪುಸ್ತಕ ಒಂದು ವಿಚಾರ ತಿಳಿಸಿದ್ರಿ, ಸಂಗ್ರಹ ಮಾಡುವಂತದ್ದು. ನನಗೆ ಒಂದು ಧ್ಯಾನದಲ್ಲಿ ಒಂದು ಸಂದೇಶ ಬಂದಿತ್ತು ಸರ್, ನನಗೆ ಸುಮಾರು 1 ವರ್ಷದ ಹಿಂದೆ. ಅವಾಗ ನಾನು ಎಲ್ಲಾ ಪುಸ್ತಕಗಳನ್ನು ಎಲ್ಲರಿಗೂ ಕೊಂಡು ಓದ್ಲಿಕ್ಕೆ ಸಾಧ್ಯ ಆಗ್ತಿರೋದಿಲ್ಲ. ಅದಕ್ಕಾಗಿ ನಾನೇ ಒಂದು ಲೈಬ್ರರಿ ಟೈಪ್ ಪ್ರಾರಂಭ ಮಾಡಬೇಕು ಅನ್ನುವಂಥದ್ದು ಧ್ಯಾನದಲ್ಲಿ ಒಂದು ಇಂಟೆನ್ಷನ್ ಬಂದಿತ್ತು ಸರ್. ಹಾಗಾಗಿ ಸರ್ ವಿಡಿಯೋ ಆನ್ ಮಾಡ್ಕೊಳ್ಳಿ ಸರ್. ಲೈಟ್ ಆನ್ ಆಫ್ ಮಾಡಿದ್ದೀನಿ ಸರ್. 1 ಸೆಕೆಂಡ್ ಸರ್, 1 ಸೆಕೆಂಡ್. ಬಂದೆ ಸರ್. ಹಾ ಸರ್, ಅದು ಒಂದು ವಿಶ್ವ ಆಧ್ಯಾತ್ಮಿಕ ಪುಸ್ತಕ ವಿನಿಮಯ ಕೇಂದ್ರ ಅಂತ ಒಂದು ನಮ್ಮ ಸಿದ್ಧಾರೂಢ ಪಿರಮಿಡ್ ಮಾಲಿಂಗಪುರದಲ್ಲಿ ಸ್ವಾಮೀಜಿ ಅವರಿಂದ ಅದನ್ನ ಉದ್ಘಾಟನೆಗೊಳಿಸಿ ಸುಮಾರು 100 ಆಧ್ಯಾತ್ಮಿಕ ಪುಸ್ತಕಗಳನ್ನ ಪರ್ಚೇಸ್ ಮಾಡಿದ್ದೀನಿ ಸರ್. ಅದು ಎಲ್ಲ ನಮ್ಮ ಪತ್ರಿಜಿಯವರದ್ದು ಒಂದು ಧ್ಯಾನಕ್ಕೆ ಸಂಬಂಧಿಸಿದಂತ ಬುಕ್ಗಳು. ಅದರಲ್ಲಿ ಕೆಲವೊಂದು ನಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ ಬುಕ್ಸ್ ಕೂಡ ನಾನು ಕಲೆಕ್ಟ್ ಮಾಡಿದ್ದೀನಿ ಸರ್. ಅವುಗಳನ್ನ ಉಚಿತವಾಗಿ ಜನತೆಗೆ ಅದನ್ನ ಓದ್ಲಿಕ್ಕೆ ಒಂದು ಅರೇಂಜ್ಮೆಂಟ್ ಲೈಬ್ರರಿ ಟೈಪ್ ಮಾಡಿದ್ದೀನಿ ಸರ್. ಅದು ಅಂದ್ರೆ ಬುಕ್ ನಾವು ಉಚಿತ ಅಂದ್ರೆ ಯಾರು ಕೆಲವೊಂದು ಜನ ತಂದು ಕೊಡ್ತಾರೆ, ತಂದು ಕೊಡೋದಿಲ್ಲ. ಹೀಗಾಗಿ ಆ ಪುಸ್ತಕದ ಒಂದು ಮುಖಬೆಲೆಯನ್ನ ಅವ್ರ ನೇಮ್ ಎಂಟ್ರಿ ಮಾಡಿ, ಆ ಡೇಟ್ ಎಂಟ್ರಿ ಮಾಡಿ ನಾನು ಡಿಪಾಸಿಟ್ ಮಾಡ್ಕೊಂಡಿರ್ತೀನಿ ಸರ್. ಅದನ್ನ ನಂತರ ಅದನ್ನ ಆ ಹಣವನ್ನ ಅವರಿಗೆ
100% ಅವ್ರ ಬುಕ್ ಕೊಟ್ಟ ಮೇಲೆ ಅವರ ಹಣವನ್ನು ಅವರಿಗೆ ಹಿಂತಿರುಗಿಸ್ತೇನೆ ಸರ್. ಹೀಗಾಗಿ ಒಂದು 100 ಪುಸ್ತಕದಲ್ಲಿ ಯಾವ್ಯಾವ ಪುಸ್ತಕ ಪ್ರಾರಂಭಿಕ ಹಂತದ ಪುಸ್ತಕಗಳನ್ನ ಕೆಲವೊಂದು ಜನ ಓದಿರುವುದಿಲ್ಲ. ಹಾಗಾಗಿ ಅವನ್ನು ಆ ಪುಸ್ತಕವನ್ನು ಅವರಿಗೆ ಉಚಿತ ಸೇವೆ ಅಂತ ನಾನು ಪ್ರಾರಂಭ ಮಾಡಿದ್ದೀನಿ ಸರ್. ಈ ಒಂದು ವಿಚಾರ ಬಂದಿತ್ತು, ಇದನ್ನು ಎಲ್ಲರೂ ಸ್ವಾಗತಿಸಿದ್ರು. ಆದ್ರೂ ಕೂಡ ಇನ್ನೂ ಅಷ್ಟೊಂದು ಹೆಚ್ಚಿನ ಜನ ಇದ್ರದ್ದು ಪ್ರಯೋಜನ ಪಡ್ಕೊಂಡಿಲ್ಲ ಅಂತಾನೆ ನನಗೆ ಅನಿಸ್ತಿದೆ ಸರ್. ನೀವು ಪ್ರಚಾರ ಮಾಡ್ಬೇಕು, ಹೇಳ್ಬೇಕು. ಕೆಲವರು ಎಲ್ಲ ಕಡೆ ನಾವು ಧ್ಯಾನಕ್ಕೆ ಪ್ರತಿ ಸೋಮವಾರ ಧ್ಯಾನಕ್ಕೆ ಸೇರ್ತಿರ್ತೀವಿ ಸರ್. ಅಲ್ಲಿ ಕೂಡ ಪ್ರಚಾರ ಮಾಡಿದ್ದೀನಿ ಸರ್. ಕೆಲವೊಂದ್ ಜನ ಸಾಕಷ್ಟು ಪರ್ಚೇಸ್ ಮಾಡಿದಾರೆ. ಕೆಲವೊಂದ್ ಜನ ಅಂತೂ ಆ ಯಾರಿಗಾದ್ರೂ ಏನಾದ್ರು ಪ್ರೆಸೆಂಟೇಶನ್ ಕೊಡ್ಬೇಕಂದ್ರೆ ಇದೊಂದು ಬುಕ್ ಕೂಡ ಪರ್ಚೇಸ್ ಕೂಡ ಮಾಡ್ತಾ ಇದ್ದಾರೆ ಸರ್. ಅದು ಒಂದು ಬರ್ತ್ಡೇ ಗಿಫ್ಟ್ ಆಗಿರ್ಬೋದು, ಮದುವೆ ಗಿಫ್ಟ್ ಆಗಿರ್ಬೋದು, ಏನಾದ್ರೂ ವಿಶೇಷ ಒಂದ್ ಸಂದರ್ಭದೊಳಗೆ ಅದನ್ನ ಗಿಫ್ಟ್ ಕೊಡ್ಲಿಕ್ಕೆ ಕೂಡ ಪರ್ಚೇಸ್ ಮಾಡ್ತಾ ಇದ್ದಾರೆ ಸರ್ ಜನ. ಇನ್ ಮುಂದೆ ಎಲ್ಲರೂ ಅಷ್ಟೇ, ನಾವು ಏನಾದರೂ ಕಾರ್ಯಕ್ರಮಗಳಿಗೆ ಹೋದಾಗ ನೀವು ಏನೇನು ನಾನು ಕೂಡ ಅದನ್ನೇ ಮಾಡ್ತಾ ಇದ್ದೀನಿ ಸರ್. ಈಗ ಒಂದು ಬುಕ್ ಗಿಫ್ಟ್ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಸರ್ ಎಲ್ಲರಿಗೂ ಸರ್. ಬುಕ್ಸ್ ಅನ್ನು ತಗೊಂಡು ಹೋಗ್ಬೇಕು. ಹಾ ಸರ್. ಆಮೇಲೆ ನೀವು ಮನೆಯಲ್ಲಿ ಪ್ರೋಗ್ರಾಮ್ ಮಾಡ್ತೀರಿ ಅಥವಾ ಹಾ ಸರ್. ಮದುವೆ ಏನಾದ್ರು ಮಾಡಿ ಲಾಸ್ಟಿಗೆ ಇವಾಗೆಲ್ಲ ಒಂದು ಬಾಕ್ಸ್ ಅದೇನೇನೋ ಕೊಡ್ತಾರಲ್ವಾ, ಅದ್ರ ಬದಲು ಒಂದು ಪಿರಮಿಡ್ ಕೊಡಿ. ಹೌದು ಸರ್. ಅಥವಾ, ಆ, ಒಂದು ಸಣ್ಣದೊಂದು ಧ್ಯಾನ ಅಂದ್ರೆ ಏನು, ಧ್ಯಾನದ ಅನುಭವಗಳೇನು ಅನ್ನೋ ಸಣ್ಣ ಪುಸ್ತಕ ಬರ್ತದೆ. ಅದು 10 ರುಪೀಸ್ 20 ರುಪೀಸ್ ಇರ್ತದೆ. ಅದನ್ನ ಕೊಡಿ. ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು ಅದನ್ನ, ಅಲ್ವಾ? ಸುಮಾರು 20-30 ರೂಪಾಯಿದಲ್ಲಿ ಒಂದು ಒಳ್ಳೆ ಬುಕ್ ಸಿಗುತ್ತೆ ಸರ್, ಧ್ಯಾನದ ಕುರಿತು ನಮಗೆ ಒಳ್ಳೆ ಮಾಹಿತಿ ಇರುವಂತದ್ರಿ. ಆಮೇಲೆ ದೊಡ್ಡ ಬುಕ್ ಇದ್ರೆ ಸುಮಾರು 100 ರೂಪಾಯಿ ಬೆಲೆ ಇರುವಂತದ್ದು, 150-200 ಬೆಲೆ ಇರುವಂತದ್ದು ಬುಕ್ಕಿಗೆ ಸುಮಾರು 1 ತಿಂಗಳು 15 ದಿವಸ ಟೈಮ್ ತಗೊಂಡು ಓದ್ಲಿಕ್ಕೆ ಕೊಟ್ಟಿರ್ತೇನೆ ಸರ್. ಅದನ್ನ 20, 30, 40 ಇಲ್ಲ ಈ ರೀತಿ 100 ರೂಪಾಯಿ ಒಳಗಡೆ ಬುಕ್ ಇರುವಂತದ್ದು 1 ವಾರ 2 ವಾರ ಓದ್ಲಿಕ್ಕೆ ಅವಕಾಶ ಕೊಟ್ಟಿರ್ತೇನ್ರಿ. ಆಮೇಲೆ ಅವರ ಹಣ ಪೂರ್ಣ ಪ್ರಮಾಣದ ಅವರಿಗೆ ಹಿಂತಿರುಗಿಸ್ತಿರ್ತೇನೆ ಸರ್. ಇಂಥ ಒಂದು ವ್ಯವಸ್ಥೆ ಮಾಡ್ಬೇಕಂತ ವಿಚಾರ ಬಂದಿತ್ತು ಸರ್. ಅದ ಪ್ರಾರಂಭ ಮಾಡಿದ್ದೀನಿ ಸರ್. ಆದ್ರೆ ಜನತೆ ಅದ್ರದ್ದು ಇನ್ನೂ ಅಷ್ಟೊಂದು ಅದನ್ನ ಸ್ವೀಕಾರ ಅಂದ್ರ ಧ್ಯಾನ ಅಂದ್ರನ ಜನ ಜಾಸ್ತಿ ಬರೋದನ್ನ ವಿಚಾರ ಮಾಡ್ತಿರ್ತಾರ್ರಿ. ಅಂತದ್ರೊಳಗೆ ಇಂಥ ಒಂದು ಬುಕ್ ಕೊಟ್ಟು ತಗೊಂಡು ಓದ್ಬೇಕಂತ ಅನ್ನುವಂತ ಹವ್ಯಾಸ ಬಹಳ ಜನರಿಗೆ ಇನ್ನೂ ಬಂದಿಲ್ಲ ಸರ್. ಅದು ಹೇಳಿ. ಒಂದು ಸೇವೆ ಮಾಡ್ತಾ ಇದ್ದೀನಿ ಸರ್, ಇಂಥ ಒಂದು ಸೇವೆ ಸರ್. ಒಳ್ಳೇದು. ಸ್ಕೂಲು ಕಾಲೇಜಲ್ಲಿ ಹೋಗಿ ಹೇಳಿದ್ರೆ ಯಾರು ಆಸಕ್ತಿ ಇರ್ತದೆ ಅವ್ರು ಬಂದು ತಗೊಂತಾರೆ. ಹಾ ಸರ್. ಓಕೆ ಮಾಸ್ಟರ್. ಆಮೇಲೆ ತಮಗೆ ಒಂದು ಕಾರ್ಯಕ್ರಮ ಕುರಿತು ಮಾಹಿತಿ ತಿಳಿಸಿದೆ ಸರ್. ಇಲ್ಲಿ ನಮ್ಮ ಬೆಳಗಾಂ ಡಿಸ್ಟಿಕ್ ಅಲ್ಲಿ ಒಂದು ನೇಚರ್ ಒಳ್ಳೆ ಒಂದು ವಾತಾವರಣ ಇರುವಂತದ್ದು ಒಂದು ಸೊಗಲ ಕ್ಷೇತ್ರ ಅಂತ ಹೇಳಿದಿಲ್ಲ ಸರ್. ಅದು ಅಲ್ಲಿ ಹೊರಟಿದ್ದೀನಿ ಸರ್. ಅಲ್ಲಿ ಎಲ್ಲ ಎನ್ಕ್ವೈರಿ ಮಾಡ್ಕೊಂಡ್ ಬರ್ತೀನಿ ಸರ್. ಅಲ್ಲಿ ಸಾಕಷ್ಟು ಒಂದು ಸಣ್ಣ ಪ್ರಮಾಣದಲ್ಲಿ ಟ್ರೆಕ್ಕಿಂಗ್ ಕೂಡ ಇದೆ ಸರ್. ಅಲ್ಲಿ ಒಳ್ಳೆ ಎಲ್ಲ ಸಾಕಷ್ಟು ಅಲ್ಲಿ ತಪಸ್ವಿಗಳು ಕೂಡ ತಪಸ್ ಮಾಡಿದಂತ ಸ್ಥಳ. ಆಮೇಲೆ ಶಿವ ಪಾರ್ವತಿಯರ ಒಂದು ವಿವಾಹ ಆದಂತಹ ಸ್ಥಳ ಅಂತ ಕೂಡ ಹೇಳ್ತಾರೆ. ಒಂದು ಅಲ್ಲಿ ಶಿವ ಪಾರ್ವತಿ ದೇವಸ್ಥಾನ ಕೂಡ ಇದೆ ಸರ್. ಅದು ಆಯ್ತು, ಮಾಡೋಣ. ವರ್ಕ್ಶಾಪ್ ಅಲ್ಲಿ ಒಳ್ಳೆ ಪ್ಲೇಸ್ ಇದೆ ಸರ್. ಅದನ್ನ ನಾನು ಡಿಟೇಲ್ ಎನ್ಕ್ವೈರಿ ಮಾಡ್ಕೊಂಡು ಬರ್ತೇನೆ ಸರ್. ಓಕೆ ಸರ್. ಓಕೆ ಓಕೆ, ಥ್ಯಾಂಕ್ ಯು ಸರ್. ಅವಕಾಶಕ್ಕಾಗಿ ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಭರತ್ ಮಾಸ್ಟರ್ ಅನ್ಮ್ಯೂಟ್ ಮಾಡಿ. ಭರತ್ ಯಾರು ಇವರು? ಭರತ್ ಅಂತ ಇದೆ. ಶೈಲಜಾ ಮಾಸ್ಟರ್ ಮಾತಾಡ್ತೀರಾ? ಕೆಲವು ದಿನಗಳ ನಂತರ. ನಮಸ್ತೆ ಸರ್. ನಮಸ್ತೆ. ಎಲ್ಲ ಬಂಧುಗಳಿಗೆ ನಮಸ್ಕಾರ. ಏನಿಲ್ಲ, 21 ದಿನದ ಮೌನ ಧ್ಯಾನದ ಹೌದಂದ್ರೆ ಟೆಸ್ಟ್ ಇತ್ತು ತುಂಬಾ. ಅದೇ ಅಡಚಣೆ ಇತ್ತು ತುಂಬಾ. ಅಂದ್ರೆ ಒಂದು ಬೇಸಿಗೆ ನೀವು ಹೇಳಿದ್ರಲ್ಲ ಫಂಕ್ಷನ್ಗಳು ತುಂಬಾ ಅಂದ್ರೆ ತುಂಬಾ ಇಷ್ಟರವರೆಗೆ ಆಗದ ಫಂಕ್ಷನ್ ಎಲ್ಲ ಆಗಿದೆ ಅಂತ ಅನ್ನಿಸುವಷ್ಟು ಇತ್ತು. ಮದುವೆ ಮನೆ, ಇದು ಗೃಹ ಪ್ರವೇಶ, ಉಪನಯನ ಅಂತ ಹೇಳ್ಕೊಂಡು ಹಾಗೆ ಅದಕ್ಕೆ ಹೇಳಿಕೆಗೆ ಬರೋದು ನಾವು ಹೋಗುವಂತ 10 ಸರ್ಕಲ್ಗೆ ನಾವು ಹೋಗ್ಲೇಬೇಕಾಗ್ತದಲ್ಲ. ಹಾಗೆ ಫಸ್ಟ್ ಸರ್ಕಲ್ ಇದ್ದಕ್ಕೆ ನಾನೊಂದು 3 ಫಂಕ್ಷನ್ಗೆ ಹೋಗಿದ್ದೇನೆ. ಮತ್ತೆ ಬಾಕಿದ್ದು ನಾನು ಹೋಗ್ಲಿಲ್ಲ. ಮತ್ತೆ ಅವರು ಮನೆಗೆ ಬಂದು ಉಳ್ಕೊಂಡ ದಿವಸ ಎಲ್ಲ ರಾತ್ರಿ ನನಗೆ 2 ಮನಸ್ಸಾಯ್ತು, ಏನ್ ಮಾಡುದು ಅಂತ ಹೇಳಿ. ಅಂದ್ರೆ ಒಂದು ನನ್ನದೊಂದು ಗೃಹ ಮುಚ್ಚತೆ ಅಂತ ಹೇಳ್ತಾರಲ್ಲ, ಅಂದ್ರೆ ಗೃಹ ಅಂತ ಹೇಳೋ ಹೆಸರು ಬಂದದೇ ಗೃಹಿಣಿಯಿಂದ ಅಂತ. ಅವಾಗ ಗೃಹಿಣಿಯ ಪಾತ್ರ ಗೃಹಸ್ಥಾಶ್ರಮ ಧರ್ಮದಲ್ಲಿ ತುಂಬಾ ದೊಡ್ಡದಲ್ವಾ. ಹಾಗೆ ಅತಿಥಿಗಳು ಬಂದಾಗ ಅತಿಥಿ ದೇವೋ ಭವ ಅಂತ ಹೇಳ್ತಾರಲ್ಲ, ನಾವು ಅವರನ್ನು ನೋಯಿಸ್ಬಾರ್ದು.
ಮಾತಾಡ್ಬೇಕಾಗ್ತದಲ್ಲ. ಹಾಗೆ ಇದು ನನ್ನ ಗೃಹಸ್ಥಾಶ್ರಮ ಧರ್ಮ ಅಂತ ಹೇಳ್ಕೊಂಡು ನಾನು ಬಂದ ದಿವಸ ಎಷ್ಟು ಬೇಕೋ ಅಷ್ಟು ಮಾತಾಡಿದ್ದೇನೆ. ಯಾವಾಗ್ಲೂ ಮಾತಾಡುವಷ್ಟಲ್ಲ, ಆ ಒಂದು ಹಿತಮಿತವಾಗಿ. ಆಮೇಲೆ ನಾವೇ ಇದ್ದಾಗ ನಾನ್ ಮಾತಾಡ್ಲಿಲ್ಲ, ಕೆಲವು ಅನಿವಾರ್ಯ ಸಂದರ್ಭ ಹಾಗೆ ಬಂತು. ಆ ರಾತ್ರಿ ಎಲ್ಲ ಉಳ್ಕೊಳ್ಲಿಕ್ಕೆ 1-2 ದಿವಸ ಆಯ್ತು, ಮತ್ತೆ ಮಧ್ಯಾಹ್ನ ಹೊತ್ತಲ್ಲಿ ಹಾಗೆಲ್ಲ 1-2 ದಿವಸ, ಒಂದ್ 3-4 ದಿವಸ ನಾನು ಮಾತಾಡಿದ್ದೇನೆ ಸರ್. ಮತ್ತೆ ಫಂಕ್ಷನಿಗೆ ಹೋದಲ್ಲಿ ಹಾಗೆ ನಾನೇ ಹಾಗೆ ಮಾತಾಡ್ಲೇ ಇಲ್ಲ, ಮಾತಾಡಿಸಿದ್ದಕ್ಕೆ ಒಂದು ಹೌದು ಅಲ್ಲ ಅಂತ ಹೇಳಿ ಒಂದು ಉತ್ತರ ಕೊಟ್ಟಿದ್ದೇನೆ. ಮೌನ ಅಂತೇಳಿ ಏನು ಹೇಳಲಿಕ್ಕೆ ಹೋಗ್ಲಿಲ್ಲ ಯಾರ ಹತ್ರ. ಆ ಬಾಕಿದ ದಿವಸ ಮಾಡಿದೆ. ಸಂಸಾರದಲ್ಲಿ ಕಷ್ಟಗಳು, ಇದಕ್ಕೆ ಅಡಚಣೆ ಉಂಟು ಸಾಧನೆ ಮಾಡುವಾಗ. ಮತ್ತೊಂದು ಇದು ಇದರ ಎಂತ ಮೊಬೈಲ್ ಇದ್ದೆಲ್ಲ ಡಿಟಾಕ್ಸ್ ಮಾಡ್ಬೇಕು ನಿಜವಾಗಿ. ನಾವು ಅದನ್ನ ಯೂಸ್ ಮಾಡಬಾರ್ದು ಆ ಟೈಮಲ್ಲಿ. ಮಾತಾಡ್ಲಿಕ್ಕೆ ಯೂಸ್ ಮಾಡುದಿಲ್ಲ, ಮೆಸೇಜ್ ಕೂಡ ಕೆಲವೊಂದು ಮಾತಾಡುವಾಗ ನಾನು ಏನ್ ಮಾಡಿದೆ, ಕಾಲ್ ಮಾಡಿದ್ರಲ್ಲ, ಕಾಲ್ ಮಾಡೋದು ನಂಗೆ ಮೆಸೇಜ್ ಮಾಡಿ ಅಂತೇಳಿ ನಾನು ವಾಟ್ಸಪ್ ಮೆಸೇಜ್ ಮಾಡಿ ಅಂತೇಳಿ ಹಾಕಿದ್ದೇನೆ. ಹಾಗೆ ಅದ್ರಲ್ಲಿ ಓದುದು, ಅದ್ರಲ್ಲಿ ಸ್ವಲ್ಪ ಮಾತಾಡ್ತಿದ್ರು ಕೆಲವು, ತುಂಬಾ ಅಲ್ಲ, ಸ್ವಲ್ಪ ಸ್ವಲ್ಪ ಸಣ್ಣದು ಮೆಸೇಜ್ ಅಲ್ಲಿ. ಹಾಗೆ ಆಯ್ತು. ಆದ್ರೆ 21 ದಿವಸ ನಾನು ಮಾಡ್ಬೋದು ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಇದು ನನಗೆ ಒಂದು ಶಾಕಿಂಗ್. ಅಂದ್ರೆ 1 ದಿವಸ ಎಲ್ಲ ಮಾಡಿದ್ದೇನೆ ಸರ್ ಮೊದ್ಲು. 1 ದಿವಸ ಮಾಡಿ ಮರು ದಿವಸಕ್ಕೆ ಕಾಯ್ತಾ ಇದ್ದೆ ಮಾತಾಡ್ಲಿಕ್ಕೆ. ಅದು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಮಾತಾಡ್ತಾರಲ್ಲ, ಅವಾಗ ಅದಕ್ಕೆ ನಮಗೆ ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ. ಅದೇ ಈಗ 21 ದಿವಸ ಅಂತೇಳಿ ನನಗಿಂತ ಹೆಚ್ಚು ನನ್ನ ಮನೆಯವರಿಗೆ ಎಲ್ಲ ಕಷ್ಟ ಆಗಿರ್ಬೋದು. ಅಂದ್ರೆ ಅವ್ರಿಗೇನೋ ಹೇಳ್ಬೇಕು ಅಂತೇಳಿ ಇರ್ತದೆ, ನಾನು ನನ್ನ ಮೂಕ ಭಾಷೆಯಲ್ಲಿ ಉತ್ತರ ಕೊಡ್ಬೇಕಾಗ್ತದೆ. ಅದು ಒಂದು ಸಣ್ಣ ಪ್ಯಾಡ್ ತರ ಇಟ್ಕೊಂಡಿರ್ಬೇಕು. ಹೌದು, ನಾನು ಹಾಗೆ ಮಾಡಿದೆ. ಒಂದು ಬರೆದು ಪ್ರತಿಯೊಂದಕ್ಕೂ ಬರೆದು ಅವರು ಓದ್ಬೇಕಾಗ್ತದೆ. ಹೊಸ ಅನುಭವ. ಹೌದು, ಹೊಸ ಅನುಭವ ಸರಿ ಇದೆ. ಆದ್ರೆ ಮಾಡ್ಲಿಕ್ಕೆ ಆಗ್ತದಲ್ವಾ ನಮಗೆ ಅಂತೇಳಿ ಅನ್ಸಿತ್ತು. ಮಾಡಬಹುದು. ಆದ್ರೆ ಮಳೆಗಾಲದಲ್ಲೆಲ್ಲ ಮಾಡಿದ್ರೆ ಹೆಚ್ಚು ಒಳ್ಳೇದು ನಮಗೆ. ಇದಿರುದಿಲ್ಲ, ಕಾರ್ಯಕ್ರಮಗಳಿರುದಿಲ್ಲ, ಬರುವವರು ಕಡಿಮೆ ಇರ್ತಾರೆ ಮನೆಗೆ, ಅವಾಗ ಅದು ಹೆಚ್ಚು ಅನುಕೂಲ ಆಗ್ಬೋದು. ನಾನು ಕೂಡ್ಲೇ ಮಾಡಿದ್ ಯಾಕೆ ಅಂತ ಹೇಳಿದ್ರೆ, ನನ್ನ ಮನಸ್ಸು ಆಚೀಚೆ ಹೋಗಿ ಮಾಡುದ್ ಬೇಡ ಅಂತ ಕಂಡ್ರೆ, ಅದಕ್ಕೆ ಯಾವಾಗ ಮಾಡ್ಬೇಕು ಅಂತ ಅನ್ಸಿತಾ ಅವಾಗ ಮಾಡಬೇಡವ ಅಂತೇಳಿ ಹಾಗೆ ಬರ್ತದ್ದು. ಒಂದು ಎಂತ ಹೇಳುದು, ಮನಸ್ಸಿನ ಡಿಟಾಕ್ಸ್ ಆಗಿದೆ ಹೌದು ಅಂತೇಳಿ, ಅದು 100%. ಯೋಚನೆಗಳು ಕಡಿಮೆ ಆಗ್ತಾ ಹೋಗ್ತವೆ, ತುಂಬಾ ಥಾಟ್ಸ್ ಕಡಿಮೆ ಆಗ್ತದೆ. ಇವತ್ತಿಗೆ ನಾವು ಮಾತಾಡುವ ಟೈಮಿಗೆ ಯೋಚನೆಗಳು ಇಲ್ಲದೆ ಮೌನವಾಗಿದ್ದಾಗ ಯೋಚನೆಗಳು ಬರ್ತವೆ, ಅದು ಖಾಲಿ ಆಗುದೇ ಹೃದಯನ. ನಾನು ಮಾತಾಡ್ಲಿಕ್ಕೆ ಯಾವಾಗ ಶುರು ಮಾಡಿದ್ದೇನೆ, ಇವತ್ತಿಗೆ ಒಂದು ಯೋಚನೆಯೂ ಇಲ್ಲ. ಹಾಗೆ ಅಂದ್ರೆ ಮೌನ ಇದ್ದಾಗ ಅದು ಬರ್ತದೆ ಅಂತ ಕಾಣ್ತದೆ, ಅದು ಹೊರಗೆ ಹೋಗುವ ಪ್ರಕ್ರಿಯೆ ಇರ್ಬೋದು ಅಂತ ಕಾಣ್ತದೆ. ಅದು ಥಾಟ್ಸ್ ಇರ್ತದೆ ಅವಾಗ ಮೌನದಲ್ಲಿ, ಆದ್ರೆ ಅದು ಕ್ರಮೇಣ ಕಡಿಮೆ ಕಡಿಮೆ ಆಗೋದು ಕೂಡ ಗೊತ್ತಾಗ್ತದೆ. ಮತ್ತೆ ಬೇರೆ ವಿಶೇಷ ಎಂತ ಇಲ್ಲ ಸರ್. ಹೀಗ್ ಮಾಡ್ಬೋದು ನೀವು ಅನ್ನೋದನ್ನು ನೀವು ತೋರಿಸಿಕೊಟ್ಟಿದ್ದೀರಿ. ಸಂಸಾರದಲ್ಲಿ ಹೌದು, ನಾವು ಅಂದ್ರೆ ಹೌದು, ಅದೊಂದು ಮತ್ತೆ ಮಧ್ಯ ಮಾರ್ಗ ಇಟ್ಕೊಳ್ಬೇಕಾಗ್ತದಲ್ಲ ಕೆಲವು ಸಂದರ್ಭದಲ್ಲಿ. ಕೆಲವರು ಏನ್ ಮಾಡ್ತಾರೆ, ಈಗ ಯಶೋಧ ಮೇಡಮ್ ಮಾಸ್ಟರ್ ಮಾಡ್ತಾ ಇದ್ರು ಅಂದ್ರೆ, ಅವರು ರಾತ್ರಿ ಸಂಜೆ 7 ಗಂಟೆಯಿಂದ ಬೆಳಿಗ್ಗೆ 7 ಗಂಟೆವರೆಗೂ ಮೌನ. ಅದು ಮಾಡಬಹುದು, ಹಾಗೂ ಮಾಡಬಹುದು. ಮೌನಾಚರಣೆಯ ನಿಜವಾದ ಅರ್ಥ ಏನು ಅಂತಂದ್ರೆ, ಎಷ್ಟು ಬೇಕೋ ಅಷ್ಟು ಮಾತಾಡೋದು, ಅವಶ್ಯಕತೆ ಇದ್ದಷ್ಟು ಮಾತ್ರ, 1, 2, 3 ಎಷ್ಟು ಎಲ್ಲಿ ಅನಿವಾರ್ಯತೆ ಇರ್ತದೆ ಅಲ್ಲಿ ಮಾತ್ರ ಮಾತಾಡಿ, ಬೇರೆ ಸಮಯದಲ್ಲಿ ಅನಾವಶ್ಯಕ ಮಾತಾಡದೇ ಇರೋದೇ ಮೌನ. ಕರೆಕ್ಟ್, ಅದು ಅನುಭವಕ್ಕೆ ಬಂತು ಸರ್. ಇವತ್ತು ಮಾತಾಡ್ಬೇಕು ಅಂತ ಹೇಳಿದ್ರೆ ಮಾತು ಬರುದೇ ಇಲ್ಲ. ಮಾತಾಡ್ಸುವಾಗ್ಲೂ ಸ್ವಲ್ಪ ಹೊತ್ತು ಹೀಗೆ ಮನೆಯಲ್ಲಿ ಹಾಗೆ ಆಯ್ತು, ಮಾತಾಡಿಸುವಾಗ ಮಾತಾಡ್ಲಿಕ್ಕೆ ಇಲ್ಲ ಅಲ್ವಾ ಅಂತೇಳಿ
ಅದೇ ಇದ್ರಲ್ಲಿ ಇರ್ತೇವೆ, ಆ ಮೂಡಲ್ಲಿ. ಹಾ ಹೌದು, ಇವತ್ತು ಮೌನ ಬಿಟ್ಟಿದ್ದೇನೆ ಅಂತೇಳಿ ಮತ್ತೆ ಸಣ್ಣದಾಗಿ ಉತ್ತರ ಕೊಡೋದು. ಹಾಗೆ ಅದೊಂದು ಮನಸ್ಸಿಗೆ ಬಂತು. ಆ ಒಂದು ಪ್ರಯೋಜನ ಆಗ್ತದೆ, ಜಾಸ್ತಿ ಮಾತಾಡುವ ಅಭ್ಯಾಸ, ವಾಚಾಳಿತನ ಕಡಿಮೆ ಆಗ್ತದೆ ಅಂತ ಹೇಳಿ ಆಯ್ತು. ಹೌದು, ನಿಯಂತ್ರಣಕ್ಕೆ ಬರ್ತದೆ. ನಿಯಂತ್ರಣಕ್ಕೆ ಬರ್ತದೆ, ಕರೆಕ್ಟ್. ಈ ಓಕೆ. ಅವಾಗ ಮಾಡ್ತಾ ಇದ್ರೆ ಹೆಚ್ಚು ಒಳ್ಳೇದು. ಹಾಗೆ ಅವ್ರು ಯಶೋಧ ಮೇಡಮ್ ಎಲ್ಲ ಮಾಡುವಾಗೆ ಮಾಡಿದ್ರೆ ಹೆಚ್ಚು ಪ್ರಯೋಜನ ಆಗ್ಬೋದು. ಅಲ್ಲ, ರಾತ್ರಿ ಬಹುಶಃ ಯಾರಿಗೂ ಕಷ್ಟ ಆಗ್ಲಿಕ್ಕಿಲ್ಲ. ರಾತ್ರಿ ಇಲ್ಲ, ಹೌದು ಹೆಂಗಿದ್ರು ಧ್ಯಾನ ಮಾಡ್ತಾ ಅವಾಗ ಯಾರು ಬಂದು ಡಿಸ್ಟರ್ಬ್ ಮಾಡಲ್ಲ. ಯಾಕಂದ್ರೆ ಮಾತುಗಳು ಆಡುವ ಸಮಯ ಬಂದ್ರು ಬಹಳ ಕಡಿಮೆ ಇರ್ತದೆ. ಏನೋ ಸಿಗ್ನಲ್ ಸನ್ನೆ ಮಾಡಿ ಕಳಿಸ್ಬಿಡ್ಬೋದು. ರಾತ್ರಿ ಪೂರ್ತಿ ಮೌನ ಅದು ಮಾಡ್ಬೋದು. ಹೌದು. ಯಾಕೆಂದ್ರೆ ಈಗ ಡ್ಯೂಟಿ ಮಾಡೋರು, ಹೊರಗಡೆ ಕೆಲಸಕ್ಕೆ ಹೋಗೋರು, ಅವರಿಗೆಲ್ಲ ಕಷ್ಟ ಆಗ್ತದೆ. ಅದೆಲ್ಲ ಮಾಡ್ಲಿಕ್ಕೆ ಆಗೋಲ್ಲ. ಈ ತರ ಅಳವಡಿಸ್ಕೊಳ್ಬೋದು. ರಾತ್ರಿ ಸಮಯದಲ್ಲಿ ಒಂದು ಟೈಮಿಂಗ್ಸ್ ಫಿಕ್ಸ್ ಮಾಡಿ ಇಷ್ಟು ದಿವಸ ಅಂತ ಹೇಳಿ ಮಾಡ್ಕೊಂಡು, ಹೌದು. ಆಮೇಲೆ ಎಷ್ಟು ಎಲ್ಲಿ ಡೇ ಟೈಮಲ್ಲಿ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾತಿನಲ್ಲಿ ಹಾ. ಮೌನ ಸಾಧನೆ ಒಳ್ಳೇದು. ಆ ಮೌನ ನಿಜವಾಗಿ ತುಂಬಾ ಒಳ್ಳೇದೇ ಆಗ್ತದೆ. ಮಾತಿಗಿಂತ ಮೌನದಲ್ಲಿ ಎಷ್ಟು ನಾವು ತಪ್ಪು ಮಾಡುವಂತದ್ದು ಆಗದೆ ಇರ್ತದೆ. ಕೆಲವು ಇಂಟರ್ಫಿಯರೆನ್ಸ್ ತುಂಬಾ ಕಡಿಮೆ ಇರ್ತದೆ. ಗಾಸಿಪು, ಆಮೇಲೆ ಈ ಪ್ರತಿಯೊಂದು ಕೂಡ ಸ್ಟಾಪ್ ಆಗ್ತದೆ ಅಲ್ವಾ? ಹೌದೌದು. ನನಗೆ ಆಯ್ತು, ನಾನು ಕೆಲವೆಲ್ಲ ಮಾತಾಡ್ತಾ ಇದ್ದಾರೆ, ನಾನು ಅವಾಗ ಮಾತಾಡೋ ಸಂದರ್ಭದಲ್ಲಿ ಆದ್ರೆ ನಾನು ಪ್ರತಿಕ್ರಿಯೆ ಕೊಡ್ತಿದ್ದೆ ಇದಕ್ಕೆ ಅಂತೇಳಿ ಹೇಳುವಂತದ್ದು ಕೂಡ ಗೊತ್ತಾಯ್ತು. ಓ, ಈಗ ನಾವು ಸಾಕ್ಷಿ ಭಾವದಲ್ಲಿ ಇರ್ತೇವಲ್ವಾ, ಇದು ತುಂಬಾ ಚೆನ್ನಾಗಿದೆ ಅಂತ ಹೇಳಿ. ಒಳ್ಳೆ ಸಾಧನೆ ಮಾಡಿ. ಥ್ಯಾಂಕ್ ಯು. ಅದನ್ನ ನನಗೆ ಕಾರಣ ಇದು ಮಾಡ್ಲಿಕ್ಕೆ ಸಾಧ್ಯ ಆದದ್ದು ಉಡುಪಿಯ ಗುಡಾಕೇಶ ಸರ್ ದಿವಸ. ಹೌದು, ಅಲ್ಲಿಂದ ಅಲ್ಲೂ ಕೂಡ ಇವರು ಮೌನ ಮಾಡಿದ್ದಾರೆ. ತುಂಬಾ ಜನ ಮಾಸ್ಟರ್ಸ್ ಮೌನ ಮಾಡಿದ್ದಾರೆ. ಅಲ್ಲಿ ಮಾಡಿದ್ಮೇಲೆ ಅದಕ್ಕೊಂದು ಶಕ್ತಿ ಬೇಕಾಗ್ತದೆ ನಮ್ಮಲ್ಲಿ. ಅಂದ್ರೆ ತುಂಬಾ ಜನ ಹೇಳಿದ್ರು ಹಾಗೆ, ಆಗಲ್ಲ ಅಂದ್ರೆ ಅಯ್ಯೋ ಇಷ್ಟು ನೀನು ಮಾತಾಡದೇ ಇರೋದ, ನನಗೆ ಸಾಧ್ಯ ಇಲ್ಲ. ಹೌದು, ಅದು ದೊಡ್ಡ ಚಾಲೆಂಜ್. ಅದು ಒಂದು ದಿವಸ ಇರ್ಬೋದು, ಒಂದು ದಿನಗಟ್ಲೆ ಮೌನ ಆಗಿರೋದನ್ನು ಸಾಮಾನ್ಯ ಅಲ್ಲ. ಹೌದು. ಆದ್ರೆ ಮಾತಾಡದೇ ಇದ್ದ ಮೇಲೆ ನಮಗೆ ಮಾತಾಡಬೇಕು ಅಂತ ಅನಿಸುದು ಹೋಗ್ತದೆ ಮತ್ತೆ. ಓಕೆ ಮಾಸ್ಟರ್. ಸುಜಾತ ಮಾಸ್ಟರ್ ಅನ್ಮ್ಯೂಟ್ ಮಾಡಿ. ಓಕೆ ಮಾಸ್ಟರ್ಸ್, ಎಲ್ಲರೂ ವಾಟರ್ ರೆಡಿ ಮಾಡ್ಕೊಳ್ಳಿ. ನಾವು ಸಂಕಲ್ಪ ಮಾಡಿ ಧ್ಯಾನ ಶುರು ಮಾಡೋಣ. ಸುಜಾತ ಮಾಸ್ಟರ್ ಅನ್ಮ್ಯೂಟ್ ಮಾಡಿ. ಅಲ್ಲಿ ಬರ್ತದೆ ನೋಡಿ, ಸ್ಕ್ರೀನ್ ಬರ್ತದೆ, ಅದರಲ್ಲಿ ಕ್ಲಿಕ್ ಮಾಡಿ ಅನ್ಮ್ಯೂಟ್ ಮಾಡಿ. ఏదో ఆషామాషిగా ధ్యానం చేయకూడదండి. చూడాలి దాని ఎంత ఏ ಲೋಕ ಕಲ್ಯಾಣಕ್ಕಾಗಿ ಬಂದು ಸಂಕಲ್ಪ ಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರ ಮತ್ತು ಗ್ರ್ಯಾಂಡ್ ಮಾಸ್ಟರ್. ఏదో ఆషామాషిగా ధ్యానం చేయకూడదండి. చూడాలి దాన్ని ఎంత చేయవచ్చో. నేను ఒక మేడం కలిసారు, లక్ష్మీదేవి అని. నేను ఆ మేడం ఎక్స్పీరియన్స్ ఉన్నాను. నెల రోజులు నాన్ స్టాప్ ధ్యానం చేసింది ఆ మేడం. నెల రోజులు. అలాంటి వాళ్ళు ఎందరో ఉన్నారు మన సొసైటీలో. బెంగళూరులో ఉన్నాడు నాయుడు అని, 14 సంవత్సరాలు అయిందండి ఆయన నిద్ర మానేసి. మన గౌరవీర్నుల్లో ఒక ఆయన చూసింది, వెంకటరామయ్య అని. ఆయన 16 సంవత్సరాలు ఆయన నిద్ర మానేసి. అంటే రాత్రంతా ఏం చేస్తారు? నిద్ర మానేసి ధ్యానం చేస్తున్నారు. ఎనర్జీని పెంచుకోవాలి. తృప్తి పడకూడదు ధ్యానంలో. డబ్బు సంపాదించడంలో తృప్తి పడండి.